Hi, my dear beautiful souls. Welcome to our ಚಾನಲ್ ಅನಂತ್ ಎಜುಕೇಷನ್ ಟ್ಯುಟೋರಿಯಲ್ಗೆ ಸ್ವಾಗತ ತಮಗೆಲ್ಲ. ಐ ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂದ್ಕೊಳ್ತೀನಿ. ತಡ ಮಾಡಿದೆ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಂ, ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು ಹಾಗೆ ಕೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಯಾರು ಹೊಸಬರು ನೋಡ್ತಿದ್ದೀರೋ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ದಯಮಾಡಿ ಲೈಕ್ ಕೊಡಿ. ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋನ. ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿರುತ್ತೆ. ನೀವೇ ನೋಡ್ತಿರ್ತೀರಾ ಇದರಲ್ಲಿರೋ ಪ್ರಶ್ನೋತ್ತರಗಳು ಎಷ್ಟು ಇಂಪಾರ್ಟೆಂಟ್ ನೋಟ್ಸ್ ಅಂತ. ವೆರಿ ಇಂಪಾರ್ಟೆಂಟ್ ಆದಂತಹ ಕರೆಂಟ್ ಅಫೇರ್ಸು ಜೊತೆಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಕೆ ನೋಟ್ಸ್ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಕೆ ಮೀನ್ಸ್ ಅದರಲ್ಲೇ ನಿಮಗೆ ಎಲ್ಲನೂ ಬರ್ತದೆ. ಇತಿಹಾಸ ಇರ್ಬೋದು, ಭೂಗೋಳಶಾಸ್ತ್ರ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನದ ಬಗ್ಗೆ ಇರ್ಬೋದು, ಪೊಲಿಟಿಕಲ್ ಎಲ್ಲನೂ ಬರ್ತದೆ ಅದರಲ್ಲೇ. ಜಾಗ್ರಫಿ ಇರ್ಬೋದು, ಈಚ್ ಆ್ಯಂಡ್ ಎವ್ರಿ ಅದರಲ್ಲಿ ಕವರ್ ಆಗುತ್ತೆ. ಸೊ ದ್ಯಾಟ್ ನಾನು ಸಪ್ರೇಟಾಗಿ ಹಿಸ್ಟ್ರಿ ಅಂತ ಅನ್ನೋದಕ್ಕಿಂತ ಕೆನಲ್ಲೇ ಎಲ್ಲ ಕವರ್ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ ನನ್ನ ಎಲ್ಲ ವಿಡಿಯೋಗಳಲ್ಲೂ. ಸೊ ದ್ಯಾಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ, ನಿಮಗೆ ಖಂಡಿತ ಅರ್ಥ ಆಗ್ತದೆ ಅಂತ ಹೇಳ್ತಾ ಬನ್ನಿ, ಎಲ್ಲೂ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಫಸ್ಟ್ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಕರೆಂಟ್ ಅಫೇರ್ಸ್. ಲಿಸನ್ ಹಿಯರ್ ಕೇರ್ಫುಲಿ ಎವ್ರಿಬಡಿ. ಇಲ್ಲಿ ನಾನು ಒಂದೊಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ಗಳನ್ನ ಕೊಟ್ಟಿಲ್ಲ. ನಮಗೆ ಬೇಕಾಗಿದ್ದೇನು ಕರೆಕ್ಟಾಗಿ ಒಂದು ಆನ್ಸರ್ಗೆ ಒಂದು ಒಂದು ಪ್ರಶ್ನೆಗೆ ಒಂದು ಉತ್ತರ ಅಲ್ವಾ. ಸೊ ದ್ಯಾಟ್ ಕರೆಕ್ಟಾಗಿ ಆನ್ಸರ್ ನಾವು ಕ್ಯಾಪ್ಚರ್ ಮಾಡಿದ್ರೆ ಸಾಕು. ತಪ್ಪಾದ ಆನ್ಸರ್ಗಳನ್ನ ಏನು ನಾವು, ಯಾಕಂದರೆ ಕರೆಂಟ್ ಅಫೇರ್ಸಲ್ಲಿ ಎಲ್ಲ ಕರೆಕ್ಟಾಗೇ ಇರ್ತದೆ. ನಾನು ಪ್ರತಿಯೊಂದು ಅಂಶನೂ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಮೇನ್ ಇಂಪಾರ್ಟೆಂಟ್ ನೋಟ್ಸ್ ನಾನು ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಓಕೆ, 4 ಆಪ್ಷನ್ಗಳನ್ನ ಯೋಚಿಸ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ದ್ಯಾಟ್ ಇಲ್ಲಿ ನೇರವಾಗಿದ್ದ ಪ್ರಶ್ನೆಗೆ ನೇರವಾದ ಆನ್ಸರ್ನ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ಓಕೆ, ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಿಯರ್ ಲುಕ್ ಆಟ್ ಹಿಯರ್. ಇದು ಪ್ರಚಲಿತ ಘಟನೆಗಳಿದೆಲ್ಲ ವೆರಿ ಇಂಪಾರ್ಟೆಂಟ್. ಓಕೆ, RBIನ ಹೊಸ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಕ ಆದಂಥವ್ರು ಅಂದರೆ ಕೇಶವನ್ ರಾಮಚಂದ್ರನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಭಾರತದ ಮೊದಲ QR ಆಧಾರಿತ ಡಿಜಿಟಲ್ ಮನೆ ವಿಳಾಸ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಎಲ್ಲಿ ಅಂತಂದರೆ ಇಂದೋರಲ್ಲಿ. ಓಕೆ, ಹಾಗೆ ಪ್ರಚಂಡ ಶಕ್ತಿ ಮಿಲಿಟರಿ ವ್ಯಾಯಾಮವನ್ನು ಇತ್ತೀಚೆಗೆ ನಡೆಸಲಾಯಿತು. ಅದು ಎಲ್ಲಿ ಅಂತಂದರೆ ಮೀರತಲ್ಲಿ. ಓಕೆ, ನೆಕ್ಸ್ಟ್ ಭಾರತೀಯ ಸೇನೆಯು ದಿವ್ಯ ದೃಷ್ಟಿ ಸೇನಾ ವ್ಯಾಯಾಮವನ್ನು ಇತ್ತೀಚೆಗೆ ನಡೆಸಿತ್ತು. ಯಾವ ರಾಜ್ಯದಲ್ಲಿ ಅಂತಂದರೆ ಸಿಕ್ಕಿಂ. ನೋಡಿ, ದಿವ್ಯ ದೃಷ್ಟಿ ಸೇನಾ ವ್ಯಾಯಾಮವನ್ನು ಭಾರತೀಯ ಸೇನೆ ಇತ್ತೀಚೆಗೆ ಸಿಕ್ಕಿಂ ರಾಜ್ಯದಲ್ಲಿ ನಡೆಸಿತ್ತು. ವೆರಿ ಇಂಪಾರ್ಟೆಂಟನ್ನು. ನೆಕ್ಸ್ಟ್ ನೋಡಿ, ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ 2025 ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತಂದರೆ ಲ್ಯಾಂಡೋ ನಾರಿಸ್ ಅಂತ. ಓಕೆ, ನೆಕ್ಸ್ಟ್ ಯಾವ ದೇಶವು ಪ್ರಧಾನಿ ಮೋದಿಯವರಿಗೆ ಆರ್ಡರ್ ಆಫ್ ದಿ ಸ್ಟಾರ್ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅಂತಂದರೆ ಅದು ಘಾನಾ ದೇಶ ನರೇಂದ್ರ ಮೋದಿಜಿ ಅವರಿಗೆ ಆರ್ಡರ್ ಆಫ್ ದಿ ಸ್ಟಾರ್ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ರೀಸೆಂಟಾಗಿ. ಓಕೆ, ಇನ್ನು ಕಜಕಿಸ್ತಾನದಲ್ಲಿ 2025 ವಿಶ್ವ ಬ್ಯಾಂಕಿಂಗ್ ಕಪ್ಪನ್ನು ಆಯೋಜಿಸಿತ್ತು. ಓಕೆ, 2025 ವಿಶ್ವ ಬಾಕ್ಸಿಂಗ್ ಫಾರ್ ದ್ಯಾಟ್ ಸೇಯಿಂಗ್. ಓಕೆ, 2025 ವಿಶ್ವ ಬಾಕ್ಸಿಂಗ್ ಕಪ್ಪನ್ನು ಆಯೋಜಿಸಿದ್ದು ಕಜಕಿಸ್ತಾನ್ ದೇಶದಲ್ಲಿ. ಓಕೆ, ನೆಕ್ಸ್ಟ್ ಆಸಿಮ್ ಕುಮಾರ್ ಘೋಷ್ ಅವರನ್ನು ಹರಿಯಾಣ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದೆ. ಗೊತ್ತಿರಲಿ, ಹರಿಯಾಣ ರಾಜ್ಯದ ರಾಜ್ಯಪಾಲರು ಯಾರಿದ್ದಾರೆ ಅಂತಂದರೆ ಆಸಿಮ್ ಕುಮಾರ್ ಘೋಷ್ ಅಂತ. ಓಕೆ, ಇನ್ನು ದುಬೈನಲ್ಲಿ ನಡೆದ
57ನೇಯ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಿಂಪಿಯಾಡ್ 2025ರಲ್ಲಿ ಭಾರತ ಯಾವ ಸ್ಥಾನವನ್ನು ಸಾಧಿಸಿದೆ ಅಂತಂದರೆ ಅದು 6ನೇಯ ಸ್ಥಾನ. ದುಬೈನಲ್ಲಿ ನಡೆದಿದೆ 57ನೇಯ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಿಂಪಿಯಾಡ್ 2025ರಲ್ಲಿ. ಓಕೆ, ಗೊತ್ತಿರಲಿ. ಇನ್ನು ಭಾರತಕ್ಕೆ ಬಂದಿದ್ದು 6ನೇ ಸ್ಥಾನ. ಓಕೆ, ಇನ್ನು ಪ್ರಧಾನಿ ಮೋದಿಯವರಿಗೆ ಗ್ರ್ಯಾಂಡ್ ಕಾಲರ್ ಆಫ್ ದಿ ಸದರ್ನ್ ಕ್ರಾಸ್ ಅನ್ನುವಂತಹ ಪ್ರಶಸ್ತಿಯನ್ನು ಬ್ರೆಜಿಲ್ ದೇಶ ನೀಡಿದೆ. ಗೊತ್ತಿರಲಿ, ನೀಡಿ ಗೌರವವನ್ನು ಸೂಚಿಸಿದೆ. ಓಕೆ, ಇನ್ನು ನೆಕ್ಸ್ಟ್ ಮೊದಲ ಭಾರತೀಯ ಮುಕ್ತ ಅಥ್ಲೆಟಿಕ್ಸ್ ಮೀಟ್ ಅನ್ನು ಯಾವ ನಗರವು ಆಯೋಜಿಸುತ್ತದೆ ಅಂತಂದರೆ ಪಾಟ್ನಾದಲ್ಲಿ ಆಯೋಜಿಸುತ್ತೆ. ಓಕೆ, ನೆಕ್ಸ್ಟ್ ಭಾರತವು ಯಾವ ದೇಶದೊಂದಿಗೆ ಫ್ಯಾಸೆಕ್ಸ್ ನೌಕಾ ವ್ಯಾಯಾಮವನ್ನು ನಡೆಸಿದ್ದು ಅಂತಂದರೆ ಅದು ಗ್ರೀಸ್ ದೇಶದ ಜೊತೆಗೆ. ಓಕೆ, ಹೊಂದಿಸಿ ಬರೆಯಿರಿಯಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಗ್ರೀಸ್ ದೇಶ ಅಥವಾ ವ್ಯಾಯಾಮಗಳನ್ನ ಕೊಟ್ಟು ಕೇಳ್ತಾರೆ ಯಾವ ದೇಶದ ಜೊತೆ ನಡೆಸ್ತು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಮಿಲಿಟರಿ ವ್ಯಾಯಾಮಗಳು, ಸಶಸ್ತ್ರ ಪ್ರಯೋಗಗಳು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಭಾರತ ಮತ್ತು ಯಾವ ದೇಶದ ನಡುವೆ ಬೋಲ್ಡ್ ಕುರುಕ್ಷೇತ್ರ 2025 ಜಂಟಿ ಮಿಲಿಟರಿ ವ್ಯಾಯಾಮ ಪ್ರಾರಂಭ ಆಗಿದೆ ಅಂತಂದರೆ ಅದು ಸಿಂಗಾಪುರ್ ಮತ್ತು ಭಾರತ. ಓಕೆ, ಸಿಂಗಾಪುರ್ ಭಾರತ 2 ದೇಶಗಳ ನಡುವೆ ಬೋಲ್ಡ್ ಕುರುಕ್ಷೇತ್ರ 2025 ಜಂಟಿ ಮಿಲಿಟರಿ ವ್ಯಾಯಾಮ. ನೋಡಿ, ನಾನು ಈಗ ತಾನೇ ಹೇಳಿದೆ ಮಿಲಿಟರಿ ವ್ಯಾಯಾಮಗಳು ವೆರಿ ಇಂಪಾರ್ಟೆಂಟ್, ಯಾವ್ಯಾವ ರಾಜ್ಯ ಅಥವಾ ಯಾವ್ಯಾವ ದೇಶದ ಮಧ್ಯೆ ಯಾವ್ದು ನಡೀತು ಅನ್ನೋದು. ಓಕೆ, ಡೋಂಟ್ ಫಾರ್ಗೆಟ್ ದ್ಯಾಟ್, ವೆರಿ ಇಂಪಾರ್ಟೆಂಟ್ ದೀಸ್ ಆಲ್ ನೋಟ್ಸ್. ಓಕೆ, 5 ವರ್ಷಗಳ ನಂತರ ಭಾರತವು ಯಾವ ದೇಶದ ನಾಗರಿಕರಿಗೆ ಪ್ರವಾಸಿ ವೀಸಾಗಳನ್ನು ಪ್ರಾರಂಭಿಸಿದೆ ಅಂತಂದರೆ ಪುನರಾರಂಭ ಮಾಡಿದೆ. ಚೀನಾ ದೇಶ ಮೊದಲಿತ್ತು, ಕ್ಯಾನ್ಸಲ್ ಮಾಡಿತ್ತು, ಈಗ ಮತ್ತೆ ವೀಸಾಗಳನ್ನ ಕೊಡ್ತಾ ಇದೆ 5 ವರ್ಷಗಳ ನಂತರ. ಅದು ಯಾವ ದೇಶ? ಚೀನಾ ದೇಶಕ್ಕೆ ಪುನರ್ ಆರಂಭ ಮಾಡಿದೆ ವೀಸಾಗಳನ್ನ ಕೊಡಲಿಕ್ಕೆ. ಓಕೆ, ಇನ್ನು WTTC 2024-25 ಜಾಗತಿಕ ಆರ್ಥಿಕತೆಗಳ ಪಟ್ಟಿಯಲ್ಲಿ ಭಾರತ 8ನೇಯ ಸ್ಥಾನವನ್ನು ಪಡ್ಕೊಂಡಿದೆ. ಓಕೆ, ಇನ್ನು ಕಾರ್ಗಿಲ್ ಹುತಾತ್ಮರ ಗೌರವಾರ್ಥವಾಗಿ ಶೌರ್ಯ ವಾಟಿಕಾವನ್ನು ರಾಜಸ್ಥಾನ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗೆ ವಿಶ್ವ ಹೂಡಿಕೆ ವರದಿ 2025 ಪ್ರಕಾರ 2024ರಲ್ಲಿ ಭಾರತವು FDI ಸ್ವೀಕರಿಸುವ ರಾಷ್ಟ್ರವಾಗಿ 16ನೇಯ ಸ್ಥಾನದಲ್ಲಿದೆ. ಓಕೆ, ಇನ್ನು ನೆಕ್ಸ್ಟು 2025 ಮಹಿಳಾ ಕಬಡ್ಡಿ ವಿಶ್ವಕಪ್ ಯಾವ ನಗರದಲ್ಲಿ ನಡೀತಾ ಇದೆ ಅಂತಂದರೆ ಹೈದರಾಬಾದ್ನಲ್ಲಿ. ಓಕೆ, ನೆಕ್ಸ್ಟ್ ಜೆನಿಫರ್ ಸೈಮನ್ ಅವರನ್ನು ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಅಂತಂದರೆ ಸುರಿನಾಮ ದೇಶದಲ್ಲಿ. ಓಕೆ, ಸುರಿನಾಮ ದೇಶದ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ನೇಮಕ ಆದವರು ಜೆನಿಫರ್ ಸೈಮನ್ ಅವರು. ಓಕೆ, ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಎರಿ ರೇಷ್ಮೆಗೆ GI ಟ್ಯಾಗ್ ನೀಡಲಾಗಿದೆ. ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದು ಅಂತಂದರೆ ಮೇಘಾಲಯ ರಾಜ್ಯಕ್ಕೆ. ಓಕೆ, ನೆಕ್ಸ್ಟ್ ಭಾರತದ ಮೊದಲ ಹಸಿರು ದತ್ತಾಂಶ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಅದು ಎಲ್ಲಿ ಅಂತಂದರೆ ಗಾಜಿಯಾಬಾದ್ನಲ್ಲಿ. ಓಕೆ, ಭಾರತದ ಮೊದಲ ಹಸಿರು ದತ್ತಾಂಶ ಕೇಂದ್ರವನ್ನು ಗಾಜಿಯಾಬಾದ್ನಲ್ಲಿ ಸ್ಥಾಪಿಸಲಾಗಿದೆ. ಇನ್ನು ಸೇಬಿಯಾ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತಂದರೆ ಸುನಿಲ್ ಜೈವಂತ್ ಕದಮ್ ಅವ್ರಿಗೆ. ಓಕೆ, ಸುನಿಲ್ ಜೈವಂತ್ ಕದಮ್ ಅವರು ಸೇಬಿಯಾ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಕ ಆಗಿದ್ದಾರೆ. ಸೇಬಿಯಾ ಅದು ಕೂಡ ಒಂದು ರಾಷ್ಟ್ರ, ನಿಮಗೆ ಗೊತ್ತಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಬಿಮ್ಸ್ಟೆಕ್ ವಿಪತ್ತು ನಿರ್ವಹಣಾ ವ್ಯಾಯಾಮದ ಯಾವ ಆವೃತ್ತಿಯನ್ನು ಭಾರತ ಆಯೋಜಿಸಿದ್ದು ಅಂತಂದರೆ 4ನೇಯ ಆವೃತ್ತಿಯನ್ನು. ಓಕೆ, ಸೂಪರ್ ಯುನೈಟೆಡ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ 2025 ಚೆಸ್ ಪಂದ್ಯಾವಳಿಯನ್ನು ಗೆದ್ದವರು ಯಾರು ಅಂತಂದರೆ ಮ್ಯಾಗ್ನೆಸಿಸ್ ಕಾರ್ಲೆನ್ರವರು. ಓಕೆ, ಇವತ್ತು ಅಂದರೆ ನಾನು ಡೈಲಿ ಸ್ವಲ್ಪ ಮಾಡ್ಕೋತಾ ಹೋಗ್ತಾ ಇರ್ತೀನಿ. ಓಕೆ, ಕರೆಂಟ್ ಅಫೇರ್ಸು ಮತ್ತು GK. ಓಕೆ, ಸೊ ಇಲ್ಲಿಗೆ ಕರೆಂಟ್ ಅಫೇರ್ಸ್ ಮುಗೀತು. ಐ ಥಿಂಕ್ 2025 ಕರೆಂಟ್ ಅಫೇರ್ಸ್ ನಾನು ತಗೊಂಡಿದ್ದೀನಿ, ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ಬರ್ತಕ್ಕಂಥದ್ದು ನೋಡಿ,
ವೆರಿ ಇಂಪಾರ್ಟೆಂಟ್ ಆದಂಥದ್ದು GK. ಎಲ್ಲ ಎಕ್ಸಾಮ್ಸಿಗೂ ನಿಮಗೆ KPSC UPSC ಎಲ್ಲ ಎಕ್ಸಾಮ್ಸಿಗೂ ತುಂಬ ಯೂಸ್ ಆಗುವಂಥದ್ದು ತುಂಬ ಇಂಪಾರ್ಟೆಂಟ್ ನೋಟ್ಸ್ ಇದೆ. ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಪರಿಪೂರ್ಣ ವಿವರಣೆಯೊಂದಿಗೆ ಹೇಳೋ ಪ್ರಯತ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ವಿಡಿಯೋ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ. ಓಕೆ, ಲೆಟ್ಸ್ ಬಿಗಿನ್. ಇದು ಜಸ್ಟ್ ಫ್ಯೂ ಮಿನಿಟ್ಸ್ ಎಗೋ ಐ ಟೋಲ್ಡ್ ದ್ಯಾಟ್. ಓಕೆ, ಇದು ಸಾಮಾನ್ಯ ಜ್ಞಾನ. ಇಲ್ಲಿವರೆಗೂ ಕರೆಂಟ್ ಅಫೇರ್ಸ್ ನೋಡಿದ್ರಿ, ದ್ಯಾಟ್ ಮೀನ್ಸ್ ಪ್ರಚಲಿತ ಘಟನೆಗಳು. ಈಗ ಸಾಮಾನ್ಯ ಜ್ಞಾನ. ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೇಬೇಕಾದಂತಹ ಒಂದಿಷ್ಟು ನಾಲೆಜು, ಬಟ್ ಇದು ಬಹಳ ಒಳ ಅರ್ಥ ಹೊರ ಅರ್ಥ ಎರಡೂ ಇರ್ತಕ್ಕಂತಹ ಸಾಕಷ್ಟು ಪ್ರಶ್ನೋತ್ತರಗಳು ಇದರಲ್ಲಿದೆ. ಓಕೆ, ಸೊ ನೋಡಿ, ಕಲ್ಕತ್ತಾದಿಂದ ಭಾರತದ ರಾಜಧಾನಿಯನ್ನು ದೆಹಲಿಗೆ ವರ್ಗಾಯಿಸಿದ್ದು 1911ರಲ್ಲಿ. ಆವಾಗಿಂದ ಇಲ್ಲಿವರೆಗೂ ದೆಹಲಿ ಇದೆ ರಾಜಧಾನಿ. ಓಕೆ, ಮುಂಚೆ ಇದ್ದದ್ದು ಕಲ್ಕತ್ತಾ, ಅದನ್ನು ದೆಹಲಿಗೆ ವರ್ಗಾವಣೆ ಮಾಡಿದ್ದು 1911ರಲ್ಲಿ. ಆಮೇಲೆ ಸಂಸ್ಕಾರ ಅನ್ನುವಂತಹ ಕಾದಂಬರಿಯನ್ನು ಬರೆದವರು ಅನಂತಮೂರ್ತಿಯವರು. ಬಹಳ ಚೆನ್ನಾಗಿರ್ತಕ್ಕಂತಹ ಕಾದಂಬರಿ. ಓಕೆ, ಎಲ್ಲಾದರೂ ಸಿಕ್ಕರೆ ನಿಮಗೆ ಪ್ಲೀಸ್ ತಗೊಂಡು ಓದಿ. ಓಕೆ, ಸಂಸ್ಕಾರ ಅನ್ನುವಂತಹ ಕಾದಂಬರಿಯ ಕರ್ತೃ ಅನಂತಮೂರ್ತಿಯವರು. ಇನ್ನು ವಿಗಡ ವಿಕ್ರಮರಾಯ, ಇದು ಒಂದು ನಾಟಕ. ಇದರ ಕರ್ತೃ ಯಾರು ಅಂತಂದರೆ ಸಂಸ. ಓಕೆ, ವೆರಿ ಇಂಪಾರ್ಟೆಂಟನ್ನು. ವಿಗಡ ವಿಕ್ರಮರಾಯ ಅನ್ನುವಂಥದ್ದು ಒಂದು ನಾಟಕ. ಇದು ರಚನೆ ಮಾಡಿದವರು ಸಂಸ. ಓಕೆ, ಇನ್ನು ಇತಿಹಾಸದ ಆರಂಭಿಕ ಕೃತಿ ದ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್, ಇದರ ಕರ್ತೃ ಹೆರೋಡೋಟಸ್. ಓಕೆ, ಹೆರೋಡೋಟಸ್, ದ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್. ಓಕೆ, ಸೊ ನೋಡಿ, ಇದು ಇತಿಹಾಸದ ಆರಂಭಿಕ ಕೃತಿ. ನಾನು ನನ್ನ ಪ್ರತಿ ವಿಡಿಯೋದಲ್ಲೂ ಹಳೆಗನ್ನಡ ಸಾಹಿತ್ಯ ಇರ್ಬೋದು, ಹೊಸಗನ್ನಡ ಸಾಹಿತ್ಯ ಇರ್ಬೋದು, ಪ್ರತಿಯೊಂದನ್ನು ಸ್ವಲ್ಪ 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 ಕೃತಿಗಳು, ಲೇಖಕರು ತಗೊಳ್ತಾ ಇದ್ದೀನಿ. ಓಕೆ, ಸೊ ಡೋಂಟ್ ಥಿಂಕ್ ಅಬೌಟ್ ದ್ಯಾಟ್ ಲಿಟ್ರೇಚರ್, ನಾಟ್ ಓನ್ಲಿ ಕನ್ನಡ ಆ್ಯಸ್ ವೆಲ್ ಆ್ಯಸ್ ಇಂಗ್ಲೀಷ್ ಆಲ್ಸೋ. ಓಕೆ, ಸೊ ನೆಕ್ಸ್ಟ್ ನೋಡಿ, ಭೂಮಿಯ ಉಗಮದ ಕುರಿತು ಇರುವಂತಹ ಪ್ರಮುಖ 3 ವೈಜ್ಞಾನಿಕ ಸಿದ್ಧಾಂತಗಳು ಅಂತಂದರೆ ಸ್ಥಿರ ಭೂಮಿ ಸಿದ್ಧಾಂತ, ದ ಸ್ಟಡಿ ಆಫ್ ಸ್ಟೇಟ್ ಥೇರಿ, ಆಮೇಲೆ ಮಿಡಿತ ಸಿದ್ಧಾಂತ, ಇನ್ನೊಂದು ಮಹಾಸ್ಫೋಟ ಸಿದ್ಧಾಂತ, ದ ಬಿಗ್ ಬ್ಯಾಂಗ್ ಥೇರಿ ಅಂತ. ಸೊ ಇದು ಅಂತೂ ಇವಾಗ ತುಂಬ ಎಲ್ಲರೂ ಸ್ಟಡಿ ಮಾಡ್ತಾ ಇರ್ತಕ್ಕಂಥದ್ದು. ವಾಟ್ ಈಸ್ ದ್ಯಾಟ್? ಥರ್ಡ್ ಒನ್ ಏನಿದೆಯಲ್ಲ, ಮಹಾಸ್ಫೋಟ ಸಿದ್ಧಾಂತ ಅನ್ನುವಂಥದ್ದು. ಇದ್ರ ಮೇಲೆ ಈಗ ತುಂಬ ರಿಸರ್ಚ್ಗಳು, ದ್ಯಾಟ್ ಮೀನ್ಸ್ ಎಲ್ಲರೂ ಅದನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದಾರೆ. ಭೂಮಿ ಹೇಗೆ ರಚನೆ ಆಯಿತು, ಯಾವ ಥರ ಮಹಾಸ್ಫೋಟ ಆಯಿತು, ಇದರಲ್ಲಿ ಎಲ್ಲನೂ ಖನಿಜಗಳಿರ್ಬೋದು, ಲವಣಾಂಶಗಳಿರ್ಬೋದು, ಎಲ್ಲ ವಾಯುಮಂಡಲ ಇರ್ಬೋದು, ಓಝೋನ್ ಪದರ ಹಿಡ್ಕೊಂಡು, ಬೆಂಕಿ, ಪಂಚಭೂತಗಳು ಹಿಡ್ಕೊಂಡು, ಎಲ್ಲ ಲೋಹಗಳು ಹಿಡ್ಕೊಂಡು ಎಲ್ಲ ಹೇಗೆ ಸೃಷ್ಟಿ ಆಯಿತು, ಯಾವ ಥರ ಭೂಮಿ ರಚನೆ ಆಯಿತು, ಇದರ ಆಯುಷ್ಯ ಎಷ್ಟು, ಎಲ್ಲಿವರೆಗೂ ಇರ್ತದೆ, ಸೊ ಸೂರ್ಯನ ಆಯುಷ್ಯ ಎಷ್ಟಿರ್ಬೋದು. ಓಕೆ, ಪ್ರತಿಯೊಂದನ್ನು ಈಗ ಬಿಗ್ ಬ್ಯಾಂಗ್ ಥೇರಿ ಮೂಲಕ ತುಂಬ ಈಗ ಸ್ಟಡಿ ನಡೀತಾ ಇರ್ತಕ್ಕಂತಹ ಗ್ರಂಥ ಅದು. ಓಕೆ, ಸೊ ದ್ಯಾಟ್ ಸೈಂಟಿಫಿಕ್ಲಿ ಕೂಡ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ, ವೇದಾಂತ ಅನ್ನುವಂತಹ ಕಾಲೇಜನ್ನು ಸ್ಥಾಪಿಸಿದವರು. ಓಕೆ, ನೋಡಿ, ಇದನ್ನು ಹೇಳಿಕೆಗಳಲ್ಲೂ ಕೂಡ ಕೊಡ್ಬೋದು. ಹಾಗಾಗಿ ನಿಮಗೆ ಒಂದು ವಿಷಯ ಅಂತ ಬಂದಾಗ ಅದರ ಪರಿಪೂರ್ಣವಾಗಿ, ಅಂದರೆ ನೋಡಿ, ಇತಿಹಾಸ ಅಂತ ಬಂದಾಗಲಿ ಅಥವಾ ಸಾಮಾನ್ಯ ಜ್ಞಾನ ಅಂತ ಬಂದಾಗಲಿ ಆಳವಾದ ಅಧ್ಯಯನ ಏನೂ ಬೇಕಾಗಿಲ್ಲ. ನನ್ನ ಅನುಭವದ ಪ್ರಕಾರ ಸ್ಮಾರ್ಟ್ ಸ್ಟಡಿ ಮಾಡಿದ್ರೆ ಸಾಕು, ಹಾರ್ಡ್ ಸ್ಟಡಿ ಬೇಡ. ಹೆಂಗೆ ಗೊತ್ತಾ, ಈಗ ವೇದಾಂತ ಅನ್ನುವಂತಹ ಕಾಲೇಜನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ ಒಂದು ಕ್ವಶನ್ ಹಾಕಿದ್ರು ಅಂತ ಇಟ್ಕೊರಿ. ಸೊ ಆ ವ್ಯಕ್ತಿ ಯಾರು? ರಾಜಾರಾಮ್ ಮೋಹನ್ ರಾಯರು. ಅವರಿಗೆ ಸಂಬಂಧಪಟ್ಟಂತಹ ಒಂದು 7-8 ಪಾಯಿಂಟ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕು. ಓಕೆ, ಈಗ ಗಾಂಧಾರ ಶೈಲಿ ಅಂತ ಬಂದಾಗ, ಸೊ ಅದು ಯಾರ ರಾಜರ ಕಾಲದಲ್ಲಿ ಯಾರ್ಯಾರೆಲ್ಲ ರಚನೆ ಮಾಡಿದ್ದಾರೆ, ಆ ರಾಜರ ಮಹತ್ವ ಏನು, ಸೊ ಅವರ ಇಂಪಾರ್ಟೆನ್ಸ್ ಬಗ್ಗೆ ಒಂದಿಷ್ಟು 7-8 ಪಾಯಿಂಟ್ ಸುತ್ತಲೂ ಒಂಚೂರು ನೆನ್ಪಿಟ್ಕೊಂಡ್ರೆ ಡೆಫಿನೆಟ್ಲಿ ಅದ್ರ ಮೇಲೆ ಕ್ವಶನ್ಸ್ ಬರ್ತದೆ. ಆಳವಾಗಿ ಅಧ್ಯಯನದ ಅವಶ್ಯಕತೆ ಇಲ್ಲ ನನ್ನ ಅನುಭವದ ಪ್ರಕಾರ. ಓಕೆ, ಸೊ ನೋಡಿ,
ವೇದಾಂತ ಅನ್ನುವಂತಹ ಕಾಲೇಜನ್ನು ಸ್ಥಾಪಿಸಿದವರು. ಮತ್ತು ಇವರು ಪತ್ರಕರ್ತರಾಗಿದ್ದರು. 1829ರಲ್ಲಿ ಮೊಘಲ್ ಬಾದ್ಶಾಹನಿಂದ ಇವರಿಗೆ ರಾಜ ಅನ್ನುವಂತಹ ಬಿರುದನ್ನು ಕೊಡ್ತಾರೆ. ಯಾರು? ಮೊಘಲ್ ಬಾದ್ಶಾಹ ರಾಜ ಅನ್ನುವಂತಹ ಬಿರುದನ್ನು ಕೊಡ್ತಾರೆ. ಆಮೇಲೆ ಇವರು 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಅವರು ಯಾರು ಅಂತಂದರೆ ರಾಜಾರಾಮ್ ಮೋಹನ್ ರಾಯರು. ಓಕೆ, ಸೊ ಇದಿಷ್ಟು ಹೇಳಿಕೆಗಳಲ್ಲೂ ಕೂಡ ಕೊಡೋ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾಗಿ ಹೇಳಿಕೆ ಅಥವಾ ಪ್ರತಿಪಾದನೆಯಲ್ಲೂ ಕೊಡ್ಬೋದು, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಹೇಳಿಕೆ ಸರಿ, ಪ್ರತಿಪಾದನೆ ತಪ್ಪು, ಅಥವಾ ಎರಡು ಸರಿ ಎರಡು ತಪ್ಪು, ಅಥವಾ ಒಂದು ಸರಿಯಾಗಿದೆ ಒಂದು ಸರಿಯಾಗಿಲ್ಲ. ಸೊ ಈ ಥರ ಕೂಡ ಕೊಡ್ಬೋದು. ಹಾಗಾಗಿ ನಿಮಗೆ ಪರಿಪೂರ್ಣ ನಾಲೆಜ್ ಸಿಗಲಿ ಅನ್ನೋ ಪರ್ಪಸ್ ನಾನು ಹೆಚ್ಚಿಗೆ ಇಲ್ಲಿ ಪಾಯಿಂಟ್ಸ್ ರಿಲೇಟೆಡ್ ಕೊಟ್ಟಿರ್ತೀನಿ. ಓಕೆ, ಸೊ ರಾಜಾರಾಮ್ ಮೋಹನ್ ರಾಯರಿಗೆ ನೋಡಿ, ರಾಜ ಅನ್ನುವಂತಹ ಬಿರುದನ್ನು ಮೊಘಲ್ ಬಾದ್ಶಾಹ ನೀಡಿರ್ತಾರೆ. ಯಾವಾಗ? 1829ರಲ್ಲಿ. 1828ರಲ್ಲಿ ಇವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ವೇದಾಂತ ಅನ್ನುವಂತಹ ಕಾಲೇಜನ್ನು ಸ್ಥಾಪಿಸ್ತಾರೆ. ಜೊತೆಗೆ ರಾಜಾರಾಮ್ ಮೋಹನ್ ರಾಯರು ಪತ್ರಕರ್ತರಾಗಿದ್ದರು. ಅವ್ರಿಗೆ ರಿಲೇಟೆಡ್ ಒಂದು 4 ಮೇನ್ ಪಾಯಿಂಟ್ಸ್ ನಾನು ತಗೊಂಡಿದ್ದೀನಿ. ತುಂಬ ಇದೆ, ಮೇನ್ ಪಾಯಿಂಟ್ಸ್ 4 ನಾನು ನನಗನ್ಸಿದ್ದು. ಓಕೆ, ಸೊ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚೆಚ್ಚು ನಾನು ಮತ್ತೆ ಮಾಡೋ ಪ್ರಯತ್ನ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಇನ್ನು ವಿವೇಕಾನಂದ ಅವ್ರ ಬಗ್ಗೆ ಇರ್ಬೋದು, ಅವ್ರು ಸ್ಥಾಪನೆ ಮಾಡಿರ್ತಕ್ಕಂತಹ ಸಂಸ್ಥೆಗಳ ಬಗ್ಗೆ. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ನೋಡಿರಿ, ಥಿಯೋಸಾಫಿಕಲ್ ಸೊಸೈಟಿ, ಇದು ಜಿಯೋ ಆಗಿದೆ. ಸಾರಿ ಫಾರ್ ದ್ಯಾಟ್, ಐ ಥಿಂಕ್ ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಇನ್ ದಿಸ್ ಟೈಪಿಂಗ್. ಓಕೆ, ಓನ್ಲಿ ಐ ಥಿಂಕ್ ಇನ್ ದಿಸ್ ಪಾಯಿಂಟ್ ಓನ್ಲಿ. ಓಕೆ, ಇದು ಜಿಯೋ ಅಲ್ಲ, ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಆಗಿದ್ದು 1875ರಲ್ಲಿ. ಈ ಸೊಸೈಟಿಯನ್ನು ನೋಡಿ, ರಷ್ಯನ್ ಮಹಿಳೆ ಆಗಿರ್ತಕ್ಕಂತಹ ಮೇಡಮ್ HP ಬ್ಲಾವ್ಟಸ್ಕಿ ಅವರು, ಆಮೇಲೆ ಅಮೇರಿಕಾದ ಕರ್ನಲ್ HS ಅಲ್ಕಾಟ್ ಅವರು ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಮಾಡ್ತಾರೆ ಥಿಯೋಸಾಫಿಕಲ್ ಸೊಸೈಟಿನ, ಗೊತ್ತಿರಲಿ. ಆಮೇಲೆ ಅನಿ ಬೇಸೆಂಟ್ ಅವರು ಇದರ ಅಧ್ಯಕ್ಷರಾಗಿರ್ತಾರೆ. ಮತ್ತು ಅನಿ ಬೇಸೆಂಟ್ ಅವರು ಇಂಡಿಯಾ ಪತ್ರಿಕೆಯನ್ನು ಹೊರಡಿಸ್ತಾರೆ, ಗೊತ್ತಿರಲಿ. ಹಾಗೆ ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡ್ತಾರೆ ಅನಿ ಬೇಸೆಂಟ್ ಅವರು. ವೆರಿ ಇಂಪಾರ್ಟೆಂಟ್. ಓಕೆ, ಅನಿಸಿದ್ದನ್ನು ನಾನು ಕೊಟ್ಟಿದ್ದೇನೆ. ಓಕೆ, ಅನಿ ಬೇಸೆಂಟ್ ಅವರು ಯಾವ ದೇಶದಿಂದ ಬಂದವರು, ಅವರು ಭಾರತದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ರು, ಯಾವ ಥರ ಸಮಾಜ ಸೇವೆಯನ್ನು ಮಾಡಿದ್ರು. ಓಕೆ, ಮತ್ತು ಈಗಲೂ ಅವರು ಸಂಸ್ಥೆಗಳು ಎಲ್ಲಿದೆ ಅನ್ನೋದು, ಅದು ಒಂದಿಷ್ಟು ಮಾಹಿತಿ ಆಗುತ್ತೆ. ಎಲ್ಲ ಒಂದೇ ವಿಡಿಯೋದಲ್ಲಿ ಬೇಡ ಅನ್ನೋ ಕಾರಣಕ್ಕೆ ತುಂಬ ಲೆಂದಿ ಆಗ್ತದೆ ಅಲ್ವಾ. ಸೊ ಇಂಪಾರ್ಟೆಂಟ್ ಅನಿಸಿದ್ದನ್ನು ಸ್ವಲ್ಪ ಸ್ವಲ್ಪ ಕೊಡ್ತಾ ಹೋಗ್ತಾ ಇದ್ದೀನಿ ನಾನು ಪ್ರತಿ ವಿಡಿಯೋದಲ್ಲಿ. ಸುಮ್ಮನೆ ಎಲ್ಲೂ ಯಾವುದು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ನಿಮ್ಮದು. ಓಕೆ, ಬಿಕಾಸ್ ದ್ಯಾಟ್ ಟೈಮ್ ಈಸ್ ವೆರಿ ಪ್ರೀಷಿಯಸ್. ಅದರಷ್ಟು ಅಮೂಲ್ಯವಾದದ್ದು ಯಾವುದೇ ಮೆಟಲ್ ಇಲ್ಲ ನನ್ನ ಪ್ರಕಾರ. ಸೊ ದ್ಯಾಟ್ ಪರ್ಪಸ್ ಇದಿಷ್ಟು ಪಾಯಿಂಟ್ಸು ಮೇನ್ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದರ ಆಚೆ ಹಿಂದೆ ಮುಂದೆ ಕೂಡ ಕೇಳ್ತಿರ್ತಾರೆ. ದ್ಯಾಟ್ ಮೀನ್ಸ್ ಬ್ರಹ್ಮ ಸಮಾಜ ಇರ್ಬೋದು, ಆರ್ಯ ಸಮಾಜ ಇರ್ಬೋದು. ಸೊ ಈ ಥರ. ಆಮೇಲೆ ವಚನ ಸಾಹಿತ್ಯ ಅಂತ ಬಂದಾಗ ಅವ್ರ ಬಸವಣ್ಣನವರ ಸಮಕಾಲೀನ ಅಲ್ಲಂಪ್ರಭುಗಳಿರ್ಬೋದು, ಎಲ್ಲ ಶರಣರು. ಓಕೆ, ಸೊ ಈ ಥರ ರಿಲೇಟೆಡಾಗಿ ಸ್ವಲ್ಪ ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಆರ್ಯ ಸಮಾಜ, ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ ಇರ್ಬೋದು, ಜ್ಯೋತಿಬಾ ಫುಲೆ ಅವ್ರದ್ದು. ಓಕೆ, ವಿವೇಕಾನಂದ ಅವರು ರಾಮಕೃಷ್ಣ ಮಿಷನ್ ಸ್ಥಾಪಿಸಿದ್ದು. ಸೊ ಅದೆಲ್ಲ ಒಂಚೂರು. ಆಮೇಲೆ ಇವರು ಮಠಾಧೀಶರು ಅಂತ ಬಂದಾಗ ಶಂಕರಾಚಾರ್ಯರು ಇರ್ಬೋದು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು. ಸೊ ಇವೆಲ್ಲ ಅದ್ವೈತ, ದ್ವೈತ, ವಿಶಿಷ್ಟ ಅದ್ವೈತ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಬಹಳ ಏನಿಲ್ಲ. ಈಗ ಶಂಕರಾಚಾರ್ಯರು ಅಂತ ಬಂದಾಗ ಅವ್ರದ್ದು ಒಂದು 7-8 ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಷ್ಟೇ. ಓಕೆ, ಸೊ ವಿವೇಕಾನಂದ ಅವರು ಅಂತ ಬಂದಾಗ ಅವರು ಚಿಕಾಗೋದಲ್ಲಿ ಭಾಷಣ ಮಾಡಿದ್ದು, ಏನಕ್ಕೋಸ್ಕರ ಅಲ್ಲಿ ಹೋಗಿದ್ರು, ಸರ್ವಧರ್ಮ ಸಮ್ಮೇಳನ ಇತ್ತು. ಸೊ ಅವರು ಎಲ್ಲರ ಅಟೆನ್ಷನ್ನ ಹೇಗೆ ಕ್ಯಾಪ್ಚರ್ ಮಾಡ್ತಾರೆ. ಸೊ ಅವ್ರ ಬಗ್ಗೆ ಬಹಳಷ್ಟು ವಿಷಯಗಳಿದೆ ತಿಳ್ಕೊಳ್ಳಿಕ್ಕೆ. ಸೊ ವೆರಿ ಇಂಪಾರ್ಟೆಂಟ್. ಈ ಥರ ಸ್ಟಡಿ ಮಾಡೋದು ಬಹಳ ಬೆಟರ್. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ರಾಮಕೃಷ್ಣ ಮಿಷನ್ 1897ರಲ್ಲಿ ವಿವೇಕಾನಂದ ಅವರು ಸ್ಥಾಪನೆ ಮಾಡ್ತಾರೆ. ಇವರ ಗುರುಗಳು ರಾಮಕೃಷ್ಣ ಪರಮಹಂಸರು. ಓಕೆ, ಕಾಳಿ ದೇವಿಯನ್ನು ಅವರು ಆರಾಧಿಸ್ತಾ ಇದ್ದರು. ಆಮೇಲೆ ಬ್ರಾಹ್ಮಣೇತರರಿಗಾಗಿಯೇ ಒಂದು ಕಾಲೇಜ್ ಸ್ಥಾಪನೆ ಆಗುತ್ತೆ. ಆ ಕಾಲೇಜ್ ಯಾವುದು ಅಂತಂದರೆ ಸಂಸ್ಕೃತ. ಓಕೆ,
ಸಂಸ್ಕಾರ ನೋಡಿ, ಜಸ್ಟ್ ಫ್ಯೂ ಮಿನಿಟ್ಸ್ ಆಗೋ ಸಂಸ್ಕಾರ ಅನ್ನುವಂಥದ್ದು ನೋಡಿದ್ರಿ, ಅದು ಗ್ರಂಥ. ಸೊ ಇಲ್ಲಿ ಅದು ಕಾದಂಬರಿ ಅಲ್ವಾ. ಇಲ್ಲಿ ನೋಡಿ ಸಂಸ್ಕೃತ ಅನ್ನುವಂತಹದ್ದು ಒಂದು ಕಾಲೇಜ್. ಇದು ಸಂಸ್ಕೃತ ಅನ್ನುವಂತಹ ಒಂದು ಕಾಲೇಜು. ಇದನ್ನು ಸ್ಥಾಪನೆ ಮಾಡಿದವರು ಪಂಡಿತೇಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. ಪಂಡಿತೇಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಸಂಸ್ಕೃತ ಕಾಲೇಜನ್ನು ಸ್ಥಾಪಿಸ್ತಾರೆ. ಯಾವುದಕ್ಕೋಸ್ಕರ ಗೊತ್ತಾ? ಏನಕ್ಕೆ? ಬ್ರಾಹ್ಮಣೇತರರಿಗಾಗಿ ಈ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ತೋಟಗಾರಿಕೆ, ಇದಿಷ್ಟ ಆಯಿತು, ಅದು ಮೇನ್ ಪಾಯಿಂಟ್. ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ. ತೋಟಗಾರಿಕೆ, ಮೀನುಗಾರಿಕೆ ಮತ್ತು ಮರ ಕಡಿಯುವಿಕೆ ಮುಂತಾದವುಗಳು ಮೂಲತಃ ಯಾವ ಬಗೆಯ ಉದ್ಯಮ ಅಂತಂದರೆ ಇದು ಪ್ರೈಮರಿ. ಓಕೆ, ಮೂಲತಃ ಬಗೆಯ ಉದ್ಯಮ ಇದು. ಮತ್ತು ಇದನ್ನು ಪ್ರೈಮರಿ ಫಾರ್ಮಿಂಗ್ ಅಂತಲೂ ಕೂಡ ಕರೀತಾರೆ. ಓಕೆ, ಇಂಗ್ಲೀಷಲ್ಲಿ ಹೇಳೋದಾದರೆ ಇದು ಐ ಥಿಂಕ್ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತದೆ. ಜಾಗ್ರಫಿ ಎಲ್ಲನೂ ಜಿ ಕೆನಲ್ಲಿ ಬಂದೇ ಬರುತ್ತೆ. ಜಾಗ್ರಫಿ, ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರ, ಎಕನಾಮಿಕ್, ಪೊಲಿಟಿಕಲ್ ಸೈನ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಬಹಳಷ್ಟು ಅಂಶಗಳು ಎಲ್ಲನೂ ಅದರಲ್ಲೇ ಕವರ್ ಆಗುತ್ತೆ. ಓಕೆ, ಇನ್ನು ನೋಡಿ, ಪೆರಿಯಾರ್ ವನ್ಯಜೀವಿ ಸಂರಕ್ಷಣಾ ಧಾಮ ಕೇರಳದಲ್ಲಿದೆ. ಡಿಯರ್ ಸ್ಟೂಡೆಂಟ್ಸ್, ಡಿಯರ್ ಆಸ್ಪಿರೆಂಟ್ಸ್, ಹಿಯರ್ ವನ್ಯಜೀವಿ ಧಾಮಗಳು ಅಥವಾ ಅಣುವಿದ್ಯುತ್ ಸ್ಥಾವರಗಳಿರ್ಬೋದು, ಪ್ರಮುಖ ಸ್ಥಳಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಈ ವನ್ಯಜೀವಿ ಸ್ಥಳಗಳು ಅಥವಾ ವಿಶ್ವ ಐತಿಹಾಸಿಕ ಪಟ್ಟಿಗೆ ಸೇರಿದಂತಹ ಸ್ಥಳಗಳಿರ್ಬೋದು, ಅದು ಯಾವ ಇಸ್ವಿನಲ್ಲಿ ಸೇರಿದೆ, ಏನು ವಿಶೇಷತೆ ಇದೆ, ಸೊ ಇವುಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೊಂದಿಸಿ ಬರೆಯಿರಿಯಲ್ಲೂ ಕೂಡ ಕೇಳಬಹುದು. ಓಕೆ, ನೇರವಾಗೂ ಕೂಡ ಕೇಳ್ಬೋದು, ಪೆರಿಯಾರ್ ವನ್ಯಜೀವಿ ಧಾಮ ಎಲ್ಲಿದೆ ಅಂತ. ಓಕೆ ಸರ್, ಅಥವಾ ಕೇರಳ ರಾಜ್ಯದಲ್ಲಿರ್ತಕ್ಕಂಥದ್ದು ಕೇಳ್ಬೋದು. ಈಗ ಕರ್ನಾಟಕದಲ್ಲಿರ್ತಕ್ಕಂತಹ ಅತ್ಯಂತ ದೊಡ್ಡ ಪಕ್ಷಿಧಾಮ ಬೋನಾಳ್ ಪಕ್ಷಿಧಾಮ ಯಾವ ಜಿಲ್ಲೆನಲ್ಲಿ ಬರ್ತದೆ? ಯಾದಗಿರಿನಲ್ಲಿ. ಓಕೆ, ಈ ಥರ ಸ್ವಲ್ಪ ರಿಲೇಟೆಡ್ ಆಗಿ ಅದಕ್ಕೆ ರಿಲೇಟೆಡ್ ಬಂದಂಥ ಕ್ವಶನ್ಗೆ, ಈಗ ವನ್ಯಜೀವಿ ಧಾಮ ಅಂತಂದು ಬಂದಾಗ, ಪ್ರಾಣಿ ವನ್ಯಜೀವಿ ಸಂರಕ್ಷಣಾ ಸ್ಥಾನ ಅಂತ ಬಂದಾಗ ಅದರ ರಿಲೇಟೆಡ್ ಎಲ್ಲ ನೆನ್ಪಿಟ್ಕೊಳ್ಳೋದು, ಮತ್ತು ಸಸ್ಯವರ್ಗದ್ದು ಹಿಡ್ಕೊಂಡು. ಓಕೆ, ಸೊ ಅದೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ನದಿಗಳಿರ್ಬೋದು, ಯಾವ ನದಿ ಎಲ್ಲಿ ಹುಟ್ಟುತ್ತೆ, ಅದರ ಉಪನದಿಗಳು ಯಾವುದು, ಪಶ್ಚಿಮಾಭಿಮುಖವಾಗಿ ಹರಿಯೋ ನದಿಗಳು ಯಾವುದು, ಪೂರ್ವಾಭಿಮುಖವಾಗಿ ಹರಿತಕ್ಕಂತಹ ನದಿಗಳಿರ್ಬೋದು. ಸೊ ಈ ಥರ ಇವುಗಳೆಲ್ಲ ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ಬಹಳಷ್ಟು ಪಾಯಿಂಟ್ಸ್ಗಳು ಬರುತ್ತೆ. ಓಕೆ, ಇನ್ನು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಎಲ್ಲನೂ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸಂಭಾಜಕ ವೃತ್ತದ ಎರಡೂ ಕಡೆಗಳಲ್ಲಿ 5 ಡಿಗ್ರಿ ದಕ್ಷಿಣಗಳಲ್ಲಿ ಕಂಡುಬರುವ ಪ್ರದೇಶಗಳಂತಂದರೆ ಡಾಲ್ಟಮ್ಸ್ ಪ್ರದೇಶ. ಓಕೆ, ಸಂಭಾಜಕ ವೃತ್ತದ ಎರಡೂ ಕಡೆಗಳಲ್ಲೂ ಕೂಡ 5 ಡಿಗ್ರಿ ದಕ್ಷಿಣಗಳಲ್ಲಿ ಇದು ಕಂಡು ಬರ್ತದೆ. ಬರುವಂತಹ ಪ್ರದೇಶಗಳಂದರೆ ಡಾಲ್ಟಮ್ಸ್ ಪ್ರದೇಶಗಳು. ಓಕೆ, ಇನ್ನು ಗ್ರಹಗಳು ತಮ್ಮದೇ ಆದ ಪಥದಲ್ಲಿ ಚಲಿಸುತ್ತಿರುವುದು ಗುರುತ್ವಾಕರ್ಷಣೆ ಮತ್ತು ಮಧ್ಯದಿಂದ ಹೊರಹೊಮ್ಮುವ ಶಕ್ತಿಗಳ ಕಾರಣದಿಂದ. ಓಕೆ, ಏನು ಹೇಳಿ? ಗ್ರಹಗಳು ಗುರುತ್ವಾಕರ್ಷಣೆ ಮತ್ತು ಮಧ್ಯದಿಂದ ಹೊರಹೊಮ್ಮುವ ಶಕ್ತಿಗಳ ಕಾರಣದಿಂದ ಗ್ರಹಗಳು ತಮ್ಮದೇ ಆದ ಪಥದಲ್ಲಿ ಚಲಿಸ್ತಾ ಇರ್ತದೆ, ಪ್ರತಿಯೊಂದು ಗ್ರಹಗಳು. ಓಕೆ, ಇದು ಸೈನ್ಸಿಗೆ ರಿಲೇಟೆಡ್. ಓಕೆ, ನಿಮಗೆ ಗೊತ್ತಾಗೇ ಆಗುತ್ತೆ ಅಲ್ವಾ? ವೆರಿ ಬ್ರಿಲಿಯಂಟ್ ಐ ಥಿಂಕ್ ಈಗಿನ ಎಲ್ಲ ವಿದ್ಯಾರ್ಥಿಗಳು. ಸೊ ನೋಡಿ, ನೆಕ್ಸ್ಟು ದೇಶದ ಬಂಧು ಅಂತ ಚಿತ್ತರಂಜನ್ ದಾಸ್ ಅವ್ರಿಗೆ ಕರೀತಾರೆ. CR ದಾಸ್ ಅಂತಲೂ ಕೂಡ ಇವ್ರಿಗೆ ಶಾರ್ಟಾಗಿ ಕರೀತಾರೆ. CR ದಾಸ್, ಚಿತ್ತರಂಜನ್ ದಾಸ್, ಬೋತ್ ಆರ್ ಸೇಮ್. ಓಕೆ, ದೇಶ ಬಂಧು, ಇದು ಕೂಡ ವೆರಿ ಇಂಪಾರ್ಟೆಂಟ್. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಬ್ಬರು ಯಾರ್ದಾದ್ರೂ ಹೆಸರು ತಗೊಂಡೇ ಇರ್ತೀನಿ. ಹಿಂದಿನ ವಿಡಿಯೋದಲ್ಲೂ ನಾನು ಹೇಳಿದ್ದೆ, ಪ್ರಸಿದ್ಧ ವ್ಯಕ್ತಿಗಳು, ಅವರಿಗಿರ್ತಕ್ಕಂತಹ ಬಿರುದುಗಳು, ಇತಿಹಾಸ ಪ್ರಸಿದ್ಧ ವ್ಯಕ್ತಿಗಳು ಮತ್ತು ಅವರಿಗಿರ್ತಕ್ಕಂತಹ ಪೆಟ್ ನೇಮ್ ಅಥವಾ ಬಿರುದುಗಳು. ಓಕೆ, ಸೊ ನೆಕ್ಸ್ಟ್ ನೋಡಿ, ಚೌರಿ ಘಟನೆ ನಡೆದು 1922ರಲ್ಲಿ ಚೌರಿ ಘಟನೆ ನಡೆದದ್ದು 1922ರಲ್ಲಿ ನಡೀತದೆ. ಈ ಇಸ್ವಿಗಳು, ಘಟನೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಯಾಕಂದರೆ ಈಗ ತುಂಬ ಜನ ಕಾಂಪಿಟೇಟರ್ಸ್ ಇರ್ತಾರೆ. ಸೊ ದ್ಯಾಟ್ ಅವ್ರು ಸಾಕಷ್ಟು ಫಿಲ್ಟರ್ ಮಾಡಬೇಕಿರುತ್ತೆ. ಹಾಗಾಗಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಿರ್ತಾರೆ ಸಾಕಷ್ಟು ಸತಿ, ಗೊತ್ತಿರಲಿ. ಓಕೆ, ಇನ್ನು
ಕನಕಗಿರಿಯನ್ನು ಸುವರ್ಣಗಿರಿ ಅಂತ ಕೂಡ ಕರೀತಾರೆ. ಹೆಚ್ಚಿನ ಮಾಹಿತಿಗೆ ನಾನು ಹೇಳಿದ್ದು ನೆನಪಾಯಿತು ಅಂತ ಹೇಳಿದೆ ಈಗ. ಕನಕಗಿರಿ, ಸುವರ್ಣಗಿರಿ ಬೋತ್ ಆರ್ ಸೇಮ್. ಓಕೆ, ಮಸ್ಕಿ ಶಾಸನದಲ್ಲಿ ಅದರ ಉಲ್ಲೇಖ ಇದೆ, ಅದೆರಡು ಒಂದೇ ಅಂತ. ಓಕೆ, ಅಶೋಕನಿಗೆ ಸಂಬಂಧಪಟ್ಟಿದ್ದು ಮಸ್ಕಿ ಶಾಸನ ನಿಮಗೆ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತೇನೆ. ಮಸ್ಕಿ ಶಾಸನ ಅಂತ ಬಂದಾಗ ಅದರ ರಚನೆ ಯಾರು ಮಾಡಿದ್ರು ಅಥವಾ ಯಾರು ಉತ್ಖನನ ಮಾಡಿದರು, ಯಾವಾಗ, ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಅದರ ವಿಶೇಷತೆ ಏನು ಅಂತ. ಓಕೆ, ಇನ್ನು ಅಶೋಕನ ಶಾಸನಗಳು ಎಷ್ಟು ಕರ್ನಾಟಕದಲ್ಲಿ ಎಷ್ಟಿದೆ, ಟೋಟಲಾಗಿ ಭಾರತದಲ್ಲಿ ಎಷ್ಟು ಸಿಕ್ಕಿರುವಂಥದ್ದು, ಯಾವ್ಯಾವ ಶಾಸನಗಳು ಯಾವ ಭಾಷೆನಲ್ಲಿದೆ, ನಾನು ನನ್ನ ಹಿಂದಿನ ವಿಡಿಯೋದಲ್ಲೆಲ್ಲ ಮಾಡಿದ್ದೀನಿ, ನೀವು ನೋಡಬಹುದು. ಓಕೆ, ನಮ್ಮ ಚಾನಲ್ನಲ್ಲಿ ಹೋಗಿ ನೋಡಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಕೆಲವು ಇಂಪಾರ್ಟೆಂಟ್ ಇಶ್ವಿಗಳನ್ನ ಇಲ್ಲಿ ಹೇಳಿದ್ದೀನಿ ನಾನು. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು 1885ರಲ್ಲಿ. ಕಾನೂನು ಭಂಗ ಚಳುವಳಿ 1920. ಹೋಮ್ ರೂಲ್ ಚಳುವಳಿ ಆರಂಭ 1916. ಇನ್ನು ಟೇಬಲ್ ಟೆನ್ನಿಸ್ ಮೊದಲ ಬಾರಿಗೆ ಆರಂಭ ಆಗಿದ್ದು 1880ರಲ್ಲಿ. ಟೇಬಲ್ ಟೆನ್ನಿಸ್ ಆಟ ಫಸ್ಟ್ಗೆ ಆರಂಭ ಆಗಿದ್ದು 1880ರಲ್ಲಿ. ಕೊನೆಯ ಆಂಗ್ಲೋ ಮರಾಠ ಯುದ್ಧ 1857ರಲ್ಲಿ. ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಆರಂಭ ಆಗಿದ್ದು 1600ರಲ್ಲಿ. ಓಕೆ, ಇನ್ನು ಭಾರತೀಯ ಜೀವ ವಿಮಾ ನಿಗಮ ಅಸ್ತಿತ್ವಕ್ಕೆ ಬಂದಿದ್ದು 1956ರಲ್ಲಿ. ಭಾರತದಲ್ಲಿ ಮೊದಲ ಬಾರಿಗೆ ಅಂಚೆ ಚೀಟಿ ಹೊರಡಿಸಿದ್ದು 1852ರಲ್ಲಿ. ಬಂಗಾಳದ ಗವರ್ನರ್ ಆಗಿ ವಾರ್ನ್ ಹೇಸ್ಟಿಂಗ್ಸ್ ನೇಮಕ ಆಗಿದ್ದು 1772ರಲ್ಲಿ. ಇಲ್ಲಿ ನನಗೆ ಯಾವ್ಯಾವುದೆಲ್ಲ ಜ್ಞಾಪಕಕ್ಕೆ ಬಂದಿದೆಯೋ ನಾನು ಅದನ್ನೆಲ್ಲ ಚೌರಾಚೌರಿ ಘಟನೆ ಅಂತ ಬಂದಾಗ ಇದನ್ನೂ ಒಂದಿಷ್ಟು ನಾನು ನೆನಪಾಗಿದ್ದು ನಿಮಗೆ ನೋಟ್ಸಿಗೆ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ನೀವು ಈಸ್ಟ್ ಇಂಡಿಯಾ ಕಂಪನಿ ಅಂತ ಬಂದಾಗ ನೋಡಿ, ಅದು ಯಾವಾಗ 1600ರಲ್ಲಾಯಿತು. ಹಾಗೆ ಭಾರತಕ್ಕೆ ಯುರೋಪಿಯನ್ನರು ಯಾರ್ಯಾರು ಬಂದರು, ಯಾವ ಇಶ್ವಿನಲ್ಲಿ ಬಂದರು, ಫಸ್ಟಿಗೆ ಬಂದವ್ರು ಯಾರು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ಥರ ಬಂದವ್ರು ಯಾರು, ಮತ್ತು ಕೊನೆಗೆ ಹೋದವ್ರು ಯಾರು ಅವು ಅಂದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೋದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೋದು, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೋದು, ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೋದು. ಇವರೆಲ್ಲ ಯಾವಾಗ ಕಂಪನಿಗಳನ್ನ ಸ್ಥಾಪನೆ ಮಾಡಿದ್ರು, ಕಾರಣ ಏನಿತ್ತು, ಮತ್ತು ಸಪ್ತವಾರ್ಷಿಕ ಯುದ್ಧಗಳು ಬರುತ್ತೆ ಇವ್ರುಗಳು ಬಂದಾಗ, ಯುರೋಪಿಯನ್ನರು ಬಂದಾಗ ಅಲ್ವಾ. ನಮ್ಮ ದೇಶದಲ್ಲಿ ಆಗಿಲ್ಲ ಅದು, ಬಟ್ ಇಲ್ಲಿ ಅವರ ಯುದ್ಧಕ್ಕೆ ಕಾರಣ ಆಗುತ್ತೆ. ಓಕೆ, ಸೊ ಈ ಥರ ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ಮಾಡಿದ್ದೀನಿ. ಈ ಥರ ಈಸ್ಟ್ ಇಂಡಿಯಾ ಕಂಪನಿ ಅಂತ ಬಂದಾಗ ಈ ಥರ ಸುತ್ತಲೂ ಒಂದು 7-8 ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ರೆ ಡೆಫಿನೆಟ್ಲಿ ನೀವು ಯಾವ ಎಕ್ಸಾಮ್ ಆದರೂ ಕ್ರ್ಯಾಕ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಆತಂಕ ಇಲ್ಲದೆ. ಓಕೆ, ಡೆಫಿನೆಟ್ಲಿ ಐ ವಿಲ್ ಗ್ಯಾರಂಟಿ ಯು. ಈ ಥರ ಸುತ್ತಮುತ್ತಲೂ ಒಂದು 7-8 ಪಾಯಿಂಟ್ಸ್ನ ನೀವು ನೋಡ್ತಾ ಹೋಗಿ, ನಾನು ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ಹೇಗೆ ಓದಬೇಕು ಅಂತ. ಓಕೆ, ಒಂದು ಸಬ್ಜೆಕ್ಟ್ ಅಂತ ಬಂದಾಗ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಇದು ಸ್ವಲ್ಪ ಆರ್ಥಿಕತೆಗೆ ಎಕನಾಮಿಕ್ಕಿಗೆ ಸಂಬಂಧಪಟ್ಟಂಥದ್ದು ಒಂದಿಷ್ಟು ಪ್ರಶ್ನೆಗಳು ತಗೊಂಡಿದ್ದೀನಿ. ಹಣದುಬ್ಬರ ಎಂಬುದು ಒಂದು ದೇಶದಲ್ಲಿನ ಕರೆನ್ಸಿಯ ಒಂದು ಘಟಕದ ಖರೀದಿ ಶಕ್ತಿಯಲ್ಲಿನ ಇಳಿಕೆಯನ್ನು ಸೂಚಿಸುತ್ತೆ. ಹಾಗೆ ಹಣಪ್ರಸರಣ ಅನ್ನುವಂಥದ್ದು ಅದೇ ದೇಶದ ಕರೆನ್ಸಿಯ ಒಂದು ಘಟಕದ ಖರೀದಿ ಶಕ್ತಿಯಲ್ಲಿನ ಏರಿಕೆಯನ್ನು ಸೂಚಿಸುತ್ತೆ. ಓಕೆ, ಒಂದು ಇಳಿಕೆಯನ್ನು ಸೂಚಿಸುತ್ತೆ, ಒಂದು ಏರಿಕೆಯನ್ನು ಸೂಚಿಸುತ್ತೆ, ಯಾವುದು ಅನ್ನೋದು ಗೊತ್ತಿರಲಿ. ಮತ್ತು ಹಣದುಬ್ಬರದಲ್ಲಿ 4 ಪ್ರಕಾರಗಳು ಬರ್ತದೆ. ಹಣದುಬ್ಬರ ಅಂದರೆ ನಿಮಗೆ ಗೊತ್ತಿದೆ, ಬೆಲೆ ಹೆಚ್ಚಾಗೋದು ಅಲ್ವಾ. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆರ್ಥಿಕವಾಗಿ ಇಲ್ಲಿ ಎಕನಾಮಿಕ್ಕಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಐ ಥಿಂಕ್ ಈ ವಿಡಿಯೋದಲ್ಲಿ ನಾನು ಜಾಸ್ತಿ ತಗೊಂಡಿಲ್ಲ, ಮುಂದಿನ ವಿಡಿಯೋಗಳಲ್ಲಿ ತಗೊಳ್ತೀನಿ. ಓಕೆ, ಮತ್ತು ಹೆಚ್ಚಿನ ವಿವರಣೆ ಕೊಡ್ತೀನಿ, ಡೆಫಿನೆಟ್ಲಿ ಕೊಡೋ ಪ್ರಯತ್ನ ಮಾಡ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಉಪನಿಷತ್ತುಗಳ ಬಗ್ಗೆ ಶ್ಲೋಕಗಳು ಎಷ್ಟಿದೆ. ಸೊ ತುಂಬ ಸತಿ ಇದ್ರಗಳ ಮೇಲೂ ಪ್ರಶ್ನೆ ಆಗಿದೆ ಇತ್ತೀಚೆಗೆ. ಓಕೆ, ನೋಡಿ, ಉಪನಿಷತ್ತುಗಳು ಅಂದರೆ ಏನು ಅಂತ ಇತ್ತೀಚೆಗೆ ಪ್ರಶ್ನೆ ಆಗಿತ್ತು. ಉಪನಿಷತ್ತುಗಳು ಅಂತಂದರೆ ಗುರುವಿನ ಬಳಿ ಕುಳಿತುಕೊಂಡು ನಿಗೂಢವಾದ ಜ್ಞಾನವನ್ನು ತಿಳಿಯುವುದು ಎಂದರ್ಥ. ಈಗ ಉಪನಿಷತ್ತುಗಳಲ್ಲಿ ಎಷ್ಟು ಇದೆ ಶ್ಲೋಕಗಳು ಅಂತಂದರೆ 108. ಓಕೆ, ಉಪನಿಷತ್ತುಗಳ ಸಂಖ್ಯೆ ಎಷ್ಟಿದೆ, ಶ್ಲೋಕ ಅಲ್ಲ, ಉಪನಿಷತ್ತುಗಳ ಸಂಖ್ಯೆ 108 ಇದೆ. 108 ಉಪನಿಷತ್ತುಗಳು ಇರೋದು. ಓಕೆ, ಉಪನಿಷತ್ತುಗಳು ಅಂತಂದ್ರೂ ಗುರುವಿನ ಬಳಿಯಿಂದ ನಾವು ನಿಗೂಢ ಅಂತಂದರೆ ಯಾರಿಗೂ ಗೊತ್ತಿಲ್ಲದೆ ಇರೋ ಜ್ಞಾನ ಅಂತಲ್ಲ. ದ್ಯಾಟ್ ಮೀನ್ಸ್ ಬಹಳ ಸೂಕ್ಷ್ಮ ತಿಳುವಳಿಕೆ ಇರುವಂತಹ ಮಹೋನ್ನತವಾದಂತಹ ಜ್ಞಾನ. ಓಕೆ,
ಅದನ್ನು ಒಬ್ಬ ಶ್ರೇಷ್ಠ ಗುರುವಿನಿಂದ ಪಡೆಯುವಂಥದ್ದು. ಈಗಿರ್ತಕ್ಕಂತಹ ಟೀಚರ್ಸ್ ಅಲ್ಲ. ಲಿಸನ್ ಕೇರ್ಫುಲಿ ಎವ್ರಿಬಡಿ ವಾಟ್ ಐ ಆಮ್ ಸೇಯಿಂಗ್ ನೌ ಇನ್ ದಿಸ್ ವಿಡಿಯೋ. ಸ್ಟಿಲ್ ಓಕೆ. ಒಬ್ಬ ಗುರುವಿಗೂ ಒಬ್ಬ ಟೀಚರ್ಗೂ ದೆರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಆಫ್. ಓಕೆ. ಗುರುವೇ ಬೇರೆ, ಶಿಕ್ಷಕನೇ ಬೇರೆ, ಟೀಚರೇ ಬೇರೆ, ಗುರುಗಳೇ ಬೇರೆ. ಓಕೆ. ಈಗಿರ್ತಕ್ಕಂಥವ್ರು ಯಾರು ಗುರುಗಳಲ್ಲ. ಬಿಕಾಸ್ ದ್ಯಾಟ್ ಗುರು ಅನ್ನೋ ಪದಕ್ಕೆ ಸಾಕಷ್ಟು ಅರ್ಥ ಇದೆ, ಸಾಕಷ್ಟು ಮಹತ್ವ ಇದೆ, ತತ್ವವನ್ನು ಒಳಗೊಂಡಂತಹ ಪದ ಅದು. ಆ ತತ್ವಗಳು ಈಗಿನ ಗುರುಗಳಲ್ಲಿ ಇದೆಯಾ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ಆ ತತ್ವ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ. ಇನ್ನು ವೇದಗಳು 4 ಇರೋದು, ಉಪವೇದಗಳು ಕೂಡ 4 ಇದೆ. ಓಕೆ. ವೇದಗಳು 4, ವೇದಗಳು ಮತ್ತು ಅದರಲ್ಲಿ 4 ಬರುತ್ತೆ. ಓಕೆ. ವೇದಗಳು ನಿಮಗೆ ಗೊತ್ತಿದೆ ಅಲ್ವಾ? ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಓಕೆ. ಋಗ್ವೇದ ಫಸ್ಟ್ಗೆ ಇರೋದೇ ಋಗ್ವೇದ, ಗಾಯತ್ರಿ ಮಂತ್ರ ಅದರಲ್ಲೇ ಉಲ್ಲೇಖ ಆಗಿರುವಂಥದ್ದು, ವಿಶ್ವಾಮಿತ್ರ ಮಹರ್ಷಿಗಳು ಬರ್ತಿರ್ತಕ್ಕಂಥದ್ದು. ಓಕೆ. ಸೊ ಇಲ್ಲಿ ಉಪವೇದಗಳು ಕೂಡ 4 ಬರುತ್ತೆ. ಅದರಲ್ಲೇ ಇದು ಧನುರ್ವೇದ ಕೂಡ ಒಂದು. ಉಪವೇದಗಳಲ್ಲಿ 4 ಇದೆ ಅಲ್ವಾ? ಸೊ ಅದರಲ್ಲಿ ಧನುರ್ವೇದ ಕೂಡ ಒಂದು. ಇದು ಯಾವುದನ್ನು ಹೇಳುತ್ತೆ ಅಂತಂದರೆ ಯುದ್ಧ ಕಲೆ ಬಗ್ಗೆ ಸಂಬಂಧಿಸಿದ್ದು, ಯುದ್ಧ ಕಲೆ ಬಗ್ಗೆ ಹೇಳ್ತದೆ. ಓಕೆ. ಇನ್ನು 4 ಆಶ್ರಮಗಳಂತ ಬರುತ್ತೆ. ಓಕೆ. 4 ಆಶ್ರಮಗಳ ಬಗ್ಗೆ ತಿಳಿಸೋದು ಉಪನಿಷತ್ತುಗಳೇ ನಮಗೆ ಹೇಳುತ್ತೆ. ಯಾವ ಉಪನಿಷತ್ತು? ಜಾಬಾಲ ಉಪನಿಷತ್ ಅನ್ನುವಂಥ ಉಪನಿಷತ್ತಿನಲ್ಲಿ, ಜಾಬಾಲ ಉಪನಿಷತ್ತಿನಲ್ಲಿ 4 ಆಶ್ರಮಗಳ ಬಗ್ಗೆ ನಮಗೆ ತಿಳಿಸ್ತಾರೆ. ಓಕೆ. ಋಷಿ ಮುನಿಗಳು ಇದರಲ್ಲೇ ನೋಡಿ, ಸತ್ಯಮೇವ ಜಯತೆ ಅನ್ನುವಂಥದ್ದು ಉಪನಿಷತ್ತಿನಿಂದ ತಗೊಂಡಿರ್ತಕ್ಕಂತಹ ಪದ. ಓಕೆ. ಸತ್ಯಮೇವ ಜಯತೆ ಅನ್ನುವಂಥದ್ದನ್ನು ಯಾವ ಉಪನಿಷತ್ತಿನಿಂದ ತಗೊಂಡಿದ್ದಾರೆ ಅಂತ ಇತ್ತೀಚೆಗೆ ಕ್ವಶನ್ ಆಗಿತ್ತು. ಮಂಡೂಕ ಉಪನಿಷತ್ತಿನಿಂದ ತಗೊಂಡಿದ್ದಾರೆ. ಹಾಗೆ ಯಮ ಮತ್ತು ನಚಿಕೇತರ ಕಥೆಗಳನ್ನು ಹೇಳುವಂಥದ್ದು ಯಾವ ಉಪನಿಷತ್ತು? ಕಠ ಉಪನಿಷತ್ತು. ನಚಿಕೇತ ಮತ್ತು ಯಮ ಬರ್ತಾರೆ, ಅದು ಕಥೆಗಳು ಬರ್ತದೆ. ಸೊ ಆ ಕಥೆಗಳು ಯಾವ ಉಪನಿಷತ್ತಿನಲ್ಲಿದೆ? ಕಠ ಉಪನಿಷತ್ತಿನಲ್ಲಿದೆ. ಇನ್ನು ಪುನರ್ಜನ್ಮಗಳ ಬಗ್ಗೆ ತಿಳಿಸೋದು ಬೃಹದಾರಣ್ಯಕ ಉಪನಿಷತ್ತುಗಳು. ಓಕೆ. ಉಪನಿಷತ್ತುಗಳು ವೆರಿ ಇಂಪಾರ್ಟೆಂಟ್. ನೀವು ಓದಿಲ್ಲ ಅಂದರೆ ದಯವಿಟ್ಟು ಪುರಾಣಗಳು, ಮಹಾಕಾವ್ಯಗಳು, ಕೀರ್ತನೆಗಳಿರ್ಬೋದು, ಪುಣ್ಯ ಕಥೆಗಳಿರ್ಬೋದು, ಮತ್ತು ಈ ದಾಸರು ಬರ್ತಾರಲ್ವ, ಕನಕದಾಸರು, ಕಬೀರದಾಸರು, ಪುರಂದರದಾಸರು. ಸೊ ಈ ಥರ ಎಲ್ಲ ಮಹಾನ್ ಮತ್ತು ಹೂಸ್ ದ್ಯಾಟ್ ವಚನಕಾರರಿರ್ಬೋದು, ಅವರೆಲ್ಲರದು ತಗೊಳ್ಳಿ ರಚನೆ. ಅವರು ಸಾಕಷ್ಟು ಗ್ರಂಥಗಳನ್ನ, ಕೃತಿಗಳನ್ನ, ಕಾದಂಬರಿಗಳನ್ನ ರಚಿಸಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಬುಕ್ಸ್ ನಿಜವಾಗ್ಲೂ ತುಂಬ ನಾಲೆಜ್ ಇದೆ. ಓಕೆ. ಸೊ ದ್ಯಾಟ್ ನೋಡಿ, ಓದಿ. ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಸೊ ಇವುಗಳು ಮನುಷ್ಯನ ಬದುಕಿನ ಕಲೆಯನ್ನು ಹೇಳ್ಕೊಡ್ತದೆ. ಸೊ ಪೀಸ್ಫುಲ್ ಲೈಫ್, ಹೌ ಟು ಲೀಡ್ ಪೀಸ್ಫುಲ್ ಲೈಫ್ ಆ್ಯಂಡ್ ಪ್ರೊಟೆಕ್ಟಿವ್ ಲೈಫ್ ಆಸ್ ವೆಲ್ ಆಸ್. ಓಕೆ. ಇದೆಲ್ಲನೂ ಈಚ್ ಆ್ಯಂಡ್ ಎವ್ರಿಥಿಂಗ್ ನಮಗೆ ಹೇಳ್ಕೊಡ್ಲಿಕ್ಕುಂಟು. ಅದಕ್ಕೆ ಋಷಿ ಮುನಿಗಳು ರಚಿಸಿದ್ದು. ಓಕೆ. ಸೊ ನೋಡಿ, 4 ಆಶ್ರಮಗಳನ್ನ ತಿಳಿಸೋ ಉಪನಿಷತ್ತು ಯಾವುದು? ಸತ್ಯಮೇವ ಜಯತೆ ಯಾವ ಉಪನಿಷತ್ತಿನಲ್ಲಿದೆ? ನಚಿಕೇತ ಯಮರ ಕಥೆಗಳನ್ನ ಹೇಳೋ ಉಪನಿಷತ್ತು ಯಾವುದು? ಸೊ ಪುನರ್ಜನ್ಮಗಳ ಬಗ್ಗೆ ತಿಳಿಸೋ ಉಪನಿಷತ್ತು ಯಾವುದು? ಇನ್ನೂ ಸಾಕಷ್ಟು ಬರುತ್ತೆ. ಎಲ್ಲನೂ ಒಂದೇ ವಿಡಿಯೋದಲ್ಲಿ ಬೇಡ ಅಂತ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಮುಂದುವರೆದ ಭಾಗವನ್ನೇ ಮಾಡ್ತಾ ಇರ್ತೀನಿ ನಾನು. ಓಕೆ. ಸೊ ಉಪನಿಷತ್ತುಗಳಾಯಿತು. ಇನ್ನು ಮಹಾಕಾವ್ಯಗಳಿಗೆ ಸಂಬಂಧಪಟ್ಟ ಹಾಗೂ ವೆರಿ ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಳಿಕ್ಕಿದೆ. ರಾಮಾಯಣ ನೋಡಿ, ಎಷ್ಟು ನೀವು ಸೂಕ್ಷ್ಮವಾಗಿ ಇಲ್ಲಿವರೆಗೂ ನೋಡಿಲ್ಲ. ನೀವೇನು ಧಾರಾವಾಹಿನಲ್ಲಿ ಈಗ ಮಾಡ್ತಿದ್ದಾರಲ್ಲ ರಾಮಾಯಣ ಮಹಾಭಾರತ, ಅದರಲ್ಲಿ ಅರ್ಧ ಮಾತ್ರ ಸತ್ಯ ಇರೋದು, ಇನ್ನರ್ಧ ಸತ್ಯ ಇಲ್ಲ ನಿಜವಾಗ್ಲೂ. ಓಕೆ. ಅವರು ಅದನ್ನು ಇನ್ನರ್ಧ ಅವ್ರು ತಮ್ಮ ಸ್ವಂತ ಓನಾಗಿ ಹೇಳಿರುವಂಥದ್ದು. ಸೊ ನೋಡಿ, ರಾಮ ಹುಟ್ಟಿದ್ದು ಹಗಲಿ, ಕೃಷ್ಣ ಹುಟ್ಟಿದ್ದು ರಾತ್ರಿ. ನೋಡಿ, ಕೃಷ್ಣ ಹುಟ್ಟಿದ್ದು ಜೈಲಲ್ಲಾದರೆ ರಾಮ ಹುಟ್ಟಿದ್ದು ಅರಮನೆಯಲ್ಲಿ. ಎಷ್ಟೆಲ್ಲ ಅದರಲ್ಲಿದೆ ಗೊತ್ತಾ? ತುಂಬ ಇಂಪಾರ್ಟೆಂಟ್ ವಿಷಯಗಳಿದೆ. ರಾಮಾಯಣದಲ್ಲಿರೋದು ಮೂಲ ಶ್ಲೋಕಗಳು 8,000 ಇತ್ತು. ಪ್ರಸ್ತುತ ಈಗ 24,000 ಇದೆ. 8,000 ಇದ್ದಿದ್ದು ಬರೀ ಇವಾಗ ಎಷ್ಟಾಗಿದೆ? ಈಗ 24 ಆಗಿದೆ ಪ್ರಸ್ತುತ ಇರುವಂಥದ್ದು. ಓಕೆ. ಇನ್ನು ರಾಮಾಯಣ 7 ಅಧ್ಯಾಯಗಳನ್ನ ಒಳಗೊಂಡಿದೆ.
ಮಹಾಭಾರತದ ಮೂಲ ಹೆಸರು ಜಯ ಸಂಹಿತೆ. ಓಕೆ, ಅಂದರೆ ಇನ್ನೊಂದು ಹೆಸರಂತ ಕೂಡ ನಾವು ಹೇಳಬಹುದು. ಓಕೆ, ಸೊ ಮಹಾಭಾರತಕ್ಕೆ ಇದರ ಮೂಲ ನಾಯಕ ಕೃಷ್ಣ ಭಗವಾನರು. ಓಕೆ, ಸೊ ದ್ಯಾಟ್ ನೆಕ್ಸ್ಟ್ ನೋಡಿ, ವರ್ಣಗಳು 4 ಬರುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳು ಬರುತ್ತೆ. ವರ್ಣಗಳು ಜಾತಿಗಳಲ್ಲ. ಓಕೆ, ಜಾತಿಗಳು ಇತ್ತೀಚೆಗೆ ಮನುಷ್ಯ ಬಹಳ ಬುದ್ಧಿವಂತ ಆದರೆ ಪರವಾಗಿಲ್ಲ, ಬಟ್ ಅತಿ ಬುದ್ಧಿವಂತ ಆದಮೇಲೆ ಇದನ್ನು ಹೊಸ ರೂಪ ಕೊಟ್ಟಿದ್ದು ಇವುಗಳಿಗೆ. ಓಕೆ, ಯಾವುದಕ್ಕೆ? ಈ 4 ವರ್ಣಗಳಿಗೆ ಅತಿ ಬುದ್ಧಿವಂತ ಆದಮೇಲೆ ಬಂದಿರತಕ್ಕಂಥದ್ದು. ನೋಡಿ, ಅತಿ ಬುದ್ಧಿವಂತಿಕೆ ಯಾವತ್ತಿದ್ರೂ ಅಪಾಯಕಾರಿ. ಕೇವಲ ಬುದ್ಧಿವಂತರಾಗಿರ್ಬೇಕಷ್ಟೆ. ಅದು ಒಳ್ಳೆ ಜ್ಞಾನದ ಕಡೆ ನಮಗೆ ಪ್ರಚೋದನೆ ಮಾಡಿ ಸನ್ಮಾರ್ಗದಲ್ಲಿ ಪ್ರಚೋದಿಸಿ ರಕ್ಷಿಸುತ್ತೆ. ನಿಜವಾದ ಜ್ಞಾನವನ್ನು ಕಂಡುಕೊಳ್ಳುತ್ತೆ. ಅತಿ ಬುದ್ಧಿವಂತಿಕೆ ಇರೋ ಜ್ಞಾನವನ್ನು ಕಳ್ಕೊಂಡು ಅಜ್ಞಾನದ ಕಡೆಗೆ ಆಕರ್ಷಣೆನ ಹೆಚ್ಚು ಮಾಡುತ್ತೆ. ಅದಕ್ಕೆ ಉದಾಹರಣೆ ಸಾಕಷ್ಟು ಬರುತ್ತೆ, ಬೇಕಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, 4 ವರ್ಣಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇಲ್ಲಿ ನೋಡಿ, ಬ್ರಾಹ್ಮಣ ಅಂತಂದರೆ ದೇವರ ಬಾಯಿಂದ ಹುಟ್ಟಿದವರು. ಕ್ಷತ್ರಿಯರು ಅಂತಂದರೆ ದೇವರ ಬಾಹುಗಳಿಂದ ಅಂದರೆ ಭುಜಗಳಿಂದ ಹುಟ್ಟಿದವರು. ವೈಶ್ಯರು ಅಂತಂದರೆ ದೇವರ ತೊಡೆಗಳಿಂದ ಹುಟ್ಟಿದವರು. ಇನ್ನು ಕ್ಷುದ್ರರು ಅಂತಂದರೆ ದೇವರ ಪಾದಗಳಿಂದ ಹುಟ್ಟಿದವರು ಅಂತ ಹೇಳ್ತಾರೆ. ಓಕೆ, ಬಟ್ ಇದರ ಅರ್ಥ ನೋಡಿ, ನಾವು ಬರೀ ಓದಿದ ತಕ್ಷಣ ಹಂಗೆ ತಿಳ್ಕೊಳ್ಳೋದು ಕೆಟ್ಟದಾಗಿ ಅಲ್ಲ. ಓಕೆ, ಕಾಲಿಗೆ ಬೀಳೋದು ಅಂದ ತಕ್ಷಣ ಕೆಟ್ಟದ್ದು ಅಂತ ಅಲ್ಲ, ಅಥವಾ ಪಾದದಿಂದ ಹುಟ್ಟಿದವರು ಅಂದರೆ ಅದರ ಅರ್ಥ ಅದಲ್ಲ. ಈ ಪದಕ್ಕೂ ಒಳಗಿನ ಈ ಅರ್ಥಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ನೋಡಿ, ಬ್ರಾಹ್ಮಣ ಬಾಯಿಂದ ಹುಟ್ಟಿದವನು ಅಂತಂದರೆ, ಬಾಯಿ ಅಂದ್ರೇನು? ಮಂತ್ರೋಚ್ಚಾರಣೆ ಮಾಡೋದು, ಒಳ್ಳೆಯದನ್ನು ಹೇಳೋದು. ಓಕೆ, ಸೊ ಮಂತ್ರಗಳನ್ನು ಅಧ್ಯಯನ ಮಾಡಿ ಅದನ್ನು ಕರಗತ ಮಾಡಿಕೊಂಡು ಅದರ ಆಳ ಅಧ್ಯಯನವನ್ನು ತಿಳ್ಕೊಂಡು ಆ ಮಂತ್ರಶಕ್ತಿಗಳಿಂದ ಸಮಾಜದ ರಕ್ಷಣೆ ಮಾಡೋದು, ಅವ್ರಿಗೆ ದೇವರ ಬಾಯಿಂದ ಹುಟ್ಟಿದವರು ಅಂತ ಅರ್ಥ. ಸೊ ನಾವುಗಳು ದೇವರೇ, ಮಂತ್ರಗಳನ್ನು ಉಚ್ಚಾರ ಮಾಡೋರು ಪ್ರತಿಯೊಬ್ಬರು ದೇವರೇ ಆಗ್ತಾರೆ. ದ್ಯಾಟ್ ಮೀನ್ಸ್ ಬ್ರಾಹ್ಮಣರು. ಸೊ ನೆಕ್ಸ್ಟ್, ಬಟ್ ಹುಟ್ಟಿಂದ ಅಲ್ಲ, ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವರು ಅಂತ ಅಲ್ಲ. ಇತ್ತೀಚೆಗೆ ಅತಿ ಬುದ್ಧಿವಂತರು ಅದಕ್ಕೆ ಆ ಥರ ರೂಪ ಕೊಟ್ಟಿದ್ದು. ಇನ್ನು ಕ್ಷತ್ರಿಯರು ಅಂತಂದರೆ ದೇವರ ಬಾಹುಗಳಿಂದ ಹುಟ್ಟಿದವರು ಅಂತಂದರೆ, ಭುಜಗಳಿಂದ ಅಂದರೆ ಕ್ಷತ್ರಿಯರು ಅಲ್ವಾ, ಬಲ ಪರಾಕ್ರಮಗಳು ಬೇಕು ದೇಶ ಕಾಯಲಿಕ್ಕೆ ಅಲ್ವಾ. ಸೊ ಹಾಗಾಗಿ ಅವರಿಗೆ ಆ ರೂಪವನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ಜನರನ್ನು, ಸಮಾಜವನ್ನು, ಪ್ರಜೆಗಳನ್ನು ಅಥವಾ ಪ್ರಕೃತಿಯನ್ನು ಸಾಧ್ಯವಾದಷ್ಟು ಸಮರ್ಪಕವಾಗಿ ರಕ್ಷಣೆ ಮಾಡೋರು ಅಂತ ಅರ್ಥ ಆಗ್ತದೆ. ಸೊ ದ್ಯಾಟ್ ದೇವ್ರು ಅಂದರೆ ಆ ಥರ ಅವ್ರಿಗೆ ಶಕ್ತಿ ಇರ್ತಕ್ಕಂಥವ್ರು ಅಂತ ಅರ್ಥ ಅವರನ್ನೇ. ಓಕೆ, ಇನ್ನು ವೈಶ್ಯರು ಅಂತಂದರೆ ದೇವರ ತೊಡೆಗಳಿಂದ ಅಂದರೆ ನೋಡಿ, ಇದರಲ್ಲಿ ವೈಶ್ಯರು ಅಂದರೆ ಎಲ್ಲ ವ್ಯಾಪಾರಸ್ಥರು ಬರ್ತಾರೆ, ಎಲ್ಲ ವ್ಯಾಪಾರಸ್ಥರು. ಓಕೆ, ಸೊ ವ್ಯಾಪಾರಸ್ಥರು ಹೆಚ್ಚಾಗಿ ನೋಡಿ ಕೂತ್ಕೊಂಡೇ ವ್ಯಾಪಾರ ಮಾಡ್ತಾರೆ. ಈಗ ಜನ್ರೇಷನ್ ಸ್ಪೀಡ್ ಇರೋದ್ರಿಂದ ನಿಂತು ಮಾಡ್ತಾರೆ, ಅದು ಬೇರೆ ಸೆಕೆಂಡರಿ ಥಿಂಕಿಂಗ್. ಬಟ್ ಯಾವಾಗಲೂ ಕೂತ್ಕೊಂಡು, ದ್ಯಾಟ್ ಮೀನ್ಸ್ ಕೂತ್ಕೊಂಡಾಗ ನಾವು ತೊಡೆ ಹೇಗಿರ್ತದೆ ಅಲ್ವಾ, ಬಾ ತೊಡೆ ಮೇಲೆ ಕೂತ್ಕೋ, ಪಾಪುನ ತೊಡೆ ಮೇಲೆ ಮಲಗಿಸ್ತಾಳೆ ತಾಯಿ ಆದವಳು ಅಲ್ವಾ. ಸೊ ಹಾಗೆ ತೊಡೆಯಿಂದ ಹುಟ್ಟಿದವರು ಅನ್ನೋಂಥ ಅರ್ಥ ಬಂದಿದ್ದು. ಹಾಗಂತ ದೇವ್ರ ತೊಡೆಯಿಂದ ಹುಟ್ಟಿದವರು ಅಂತಲ್ಲ, ನಿಮಗೆ ಅದರ ಅರ್ಥ ತುಂಬ ಸುಂದರವಾಗಿದೆ, ಮುಂದೆ ಹೇಳ್ತೀನಿ. ಇನ್ನು ಕ್ಷುದ್ರರು ಅಂತಂದರೆ ಪಾದಗಳಿಂದ ಹುಟ್ಟಿದವರು ಅಂದರೆ ನೋಡಿ, ನಾನು ಹೇಳ್ತೀನಿ ನಿಮಗೆ. ಪಾದ ನೋಡಿ, ಈಗ ವೆಂಕಟೇಶ್ವರನಿಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ತಿರುಪತಿಗೆ. ಅಲ್ಲಿ ಪಾದಗಳನ್ನು ನೋಡ್ತೀರಾ ನೀವು, ತಿಮ್ಮಪ್ಪ ಕೈ ಹಿಂಗೆ ಹಿಡ್ದಿದ್ದಾನೆ, ದ್ಯಾಟ್ ಮೀನ್ಸ್ ಪಾದಕ್ಕೆ ಶರಣಾಗುವಂಥ. ದ್ಯಾಟ್ ಮೀನ್ಸ್ ಪಾದ ಅಂದರೆ ಅಷ್ಟು ಕೀಳಂತಲ್ಲ. ದ್ಯಾಟ್ ಮೀನ್ಸ್ ನಿಮಗೆ ಗೊತ್ತಾ, ಒಬ್ಬ ಮನುಷ್ಯ ಸ್ಪಿರಿಚುವಲ್ಲಾಗಿ ಹೇಳೋದಾದರೆ, ಒಬ್ಬ ಮನುಷ್ಯ ದೀರ್ಘದಂಡ ನಮಸ್ಕಾರ ಮಾಡಿದಾಗ ಒಬ್ಬ ಗುರುವಿಗಾಗಲಿ ಅಥವಾ ದೇವರಿಗೆ ಆಗಲಿ 7 ಚಕ್ರಾಸ್ ಅಂತ ಏನು ಬರ್ತದಲ್ವ, 7 ಚಕ್ರಗಳು ನಮ್ಮ ಶರೀರದ್ದು, ಇದು ಮೂಲಾಧಾರದಿಂದ ಸಹಸ್ರಾರದವರೆಗೂ ಆ 7 ಚಕ್ರಗಳು ದೀರ್ಘದಂಡ ನಮಸ್ಕಾರ ಮಾಡಿದಾಗ ಒಬ್ಬ ಗುರುವಿಗಾಗಲಿ ಅಥವಾ ಒಬ್ಬ ದೇವರಿಗೆ ಆಗಲಿ, ನಂಬಿದ ದೈವಕ್ಕಾಗಲಿ, ಅದು ಒಂದೇ ಡೈರೆಕ್ಷನಲ್ಲಿ ಬರುತ್ತೆ 7 ಚಕ್ರಗಳು. ಆವಾಗ 7 ಚಕ್ರಗಳಿಗೂ ಒಮ್ಮೆ ನೇರವಾಗಿ ಆಶೀರ್ವಾದ ಆಗುತ್ತೆ, 7 ಚಕ್ರಾಸು ಒಮ್ಮೆ ಆ್ಯಕ್ಟಿವ್ ಆಗುತ್ತೆ. ಸೊ ಆ ಮನುಷ್ಯನಿಗೆ ಬ್ರಹ್ಮಜ್ಞಾನ ಪ್ರಾಪ್ತವಾಗ್ತದೆ. ಸೊ ಅವನು
ಎಲ್ಲವನ್ನ ಮೀರಿದ್ದು, ಯಾವುದಕ್ಕೂ ಪ್ರಪಂಚಕ್ಕೆ ಅಂಟುಕೊಂಡಿರಲ್ಲ. ಸಾಕ್ಷಾತ್ ಬ್ರಹ್ಮತ್ವವನ್ನು ಪಡೀತಾನೆ. ಅವನು ಕೂಡ ದೇವರಾಗ್ತಾನೆ. ದ್ಯಾಟ್ ಮೀನ್ಸ್ ಗುರು ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಸ್ವಾಮಿ ಸಮರ್ಥ ಸದ್ಗುರುಗಳಿರ್ಬೋದು, ಅಕ್ಕಲಕೋಟಿ ಸಮರ್ಥ ಸದ್ಗುರುಗಳು, ಶಿರ್ಡಿ ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ದತ್ತಾತ್ರೇಯರಿರ್ಬೋದು, ಅಮರಗುರುಗಳಿರ್ಬೋದು, ಸಾಕಷ್ಟು ಗುರುಗಳು ಬರ್ತಾರೆ ಅಲ್ವಾ, ಅವ್ರುಗಳು ಆ ಥರ ಆಗ್ತಾರೆ ಅಂತ ಅದು ಅರ್ಥ. ಇದರಲ್ಲಿ ನೋಡಿ ಬಹಳ ಕಾನ್ಸೆಪ್ಟ್, ಇದು ಬಹಳ ಸುಂದರವಾದಂತಹ ಕಾನ್ಸೆಪ್ಟು. ಇದನ್ನು ಬಹಳ ಸೂಕ್ಷ್ಮ ತಿಳುವಳಿಕೆಯಿಂದ ನೋಡಿದ್ರೆ ಅರ್ಥ ಆಗುತ್ತೆ. ನಿಮಗೆ ಪರಿಪೂರ್ಣ ಜ್ಞಾನ ಇರಲಿ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಯಾರ್ಯಾರ ಮುಂದೆ ಏನೇನು ಆಗ್ತಿರೋ ಗೊತ್ತಿಲ್ಲ. ಒಳ್ಳೆ ರಾಜಕಾರಣಿ ಆಗ್ಬೋದು, ಒಳ್ಳೆ SDA FDA ಪೊಲೀಸ್ ಆಗ್ಬೋದು, ಲಾಯರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಥವಾ ಒಳ್ಳೆ ಟೀಚರ್ ಆಗ್ಬೋದು. ನಿಮಗೆ ಪರಿಪೂರ್ಣ ಜ್ಞಾನ ಇರಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಆಶ್ರಮಗಳು ಬರುತ್ತೆ, ಇನ್ನೂ ಅರ್ಥ ಇದೆ, ತುಂಬ ಅರ್ಥ ಇದೆ. ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ನಾನು ಹೇಳ್ತೇನೆ. ಓಕೆ, ಸೊ ಆಶ್ರಮಗಳು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇಲ್ಲಿ ನೋಡಿ, ಬ್ರಹ್ಮಚರ್ಯ ಅಂದರೆ ಇವುಗಳ ಒಂದು ಏಜ್ ಲಿಮಿಟ್ ಇರುತ್ತೆ. ಆವಾಗಿನ ಕಾಲಕ್ಕೆ ಹಾಗಿತ್ತು. ದ್ಯಾಟ್ ಮೀನ್ಸ್ ಒಬ್ಬ ಮನುಷ್ಯ ಈ 4 ಹಂತಗಳಲ್ಲಿ ಒಂದೊಂದು ಜ್ಞಾನವನ್ನು ಪಡ್ಕೊಳ್ತಾ ಪ್ರಬುದ್ಧಮಾನಕ್ಕೆ ಬಂದು ಬ್ರಹ್ಮಜ್ಞಾನ ಪ್ರಾಪ್ತವಾದಾಗ ಅವನು ಸನ್ಯಾಸಿ ಆಗ್ತಾನೆ ಅಂತ. ಸನ್ಯಾಸತ್ವ ತಗೊಂಡು ಬ್ರಹ್ಮಜ್ಞಾನ ಪಡ್ಕೊಳ್ಳೋದು ಅಂತಲ್ಲ. ಈಗ ನೋಡಿ, ಬ್ರಹ್ಮಚರ್ಯ ಅನ್ನೋ ಅಂಥ ಪದನೇ ಬಹಳ ಸುಂದರವಾದಂಥದ್ದು. ಬ್ರಹ್ಮಚರ್ಯ ಅಂದರೆ ಎಲ್ಲನೂ ಬಿಟ್ಟು ಸನ್ಯಾಸಿ ಆಗೋದು ಅಂತ ಅಲ್ಲ. ಬ್ರಹ್ಮತ್ವವನ್ನು ಚರ್ಯದಲ್ಲಿ ತಿಳ್ಕೊಳ್ಳೋದು ಅಂತ ಅರ್ಥ. ಸಂಸಾರ ಮಾಡ್ಕೋತಾನೆ ಅಲ್ವಾ ಗಾರ್ಗೆಯಿ, ಮೈತ್ರೇಯಿ, ಸತಿ ಸಕ್ಕುಬಾಯಿ, ಸತಿ ಅನ್ಸೂಯ ಅವರೆಲ್ಲ ಆಗಲಿಲ್ವಾ, ಮಕ್ಕಳ ಮರಿ ಹಡಿದು ಅವರೆಲ್ಲ ಸಂಸಾರ ಮಾಡ್ತಾನೆ. ಬ್ರಹ್ಮತ್ವವನ್ನು ಚರ್ಯದಲ್ಲಿ ತಿಳ್ಕೊಳ್ಳೋದು ಬ್ರಹ್ಮಚರ್ಯ. ಓಕೆ, ಸನ್ಯಾಸತ್ವ ಪಾಲಿಸೋದು ಅಂತಲ್ಲ. ಸನ್ಯಾಸಿ ಆದವನು ಎಲ್ಲದರಿಂದ ಮುಕ್ತನಾಗಿರ್ತಾನೆ. ದ್ಯಾಟ್ ಮೀನ್ಸ್ ಅವನಿಗೆ ನೋವು, ದುಃಖ, ಆಸೆಗಳು ಇರಲ್ಲ. ಓಕೆ, ಯಾವುದಕ್ಕೂ ಅವನು ಅಂಟ್ಕೊಂಡಿರಲ್ಲ ಅಂತ ಅರ್ಥ. ಮುಂದೆ ನಾನು ನಿಮಗೆ ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ. ಬಹಳ ಸುಂದರವಾದಂತಹ ಕಾನ್ಸೆಪ್ಟ್ ಅದು. ನಿಮಗೆ ಸಪ್ರೇಟ್ ಅದರದ್ದೇ ಒಂದು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಇಫ್ ಯು ಹ್ಯಾವ್ ನೀಡೆಡ್, ಓಕೆ, ಇಫ್ ಯು ಹ್ಯಾವ್ ಎನಿ ನೀಡೆಡ್ ಅಬೌಟ್ ದ್ಯಾಟ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ನೋಡಿ, ಇನ್ನು ಪುರುಷಾರ್ಥಗಳು ಅಂತ 4 ಬರುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಸೊ ನಾವು ಸಂಕಲ್ಪವಾಗಿ ಹೇಳಬೇಕಾದ್ರೆ ಸಂಕಲ್ಪ, ಇಟ್ ಮೀನ್ಸ್ ಏನೋ ಒಂದು ಅನುಷ್ಠಾನ, ಪೂಜೆನೋ ಮಾಡಬೇಕಾದ್ರೆ ಸಂಕಲ್ಪ ಮಾಡ್ತೀವಿ. ಸಂಕಲ್ಪದಲ್ಲಿ ಹೇಳ್ತೀವಿ ಲಾಸ್ಟಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಂ ಮಮೋಪಾತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ನಿತ್ಯ ನಿಷ್ಕಾಮ ಕರ್ಮ ಕರಿಷ್ಯೆ ಅಂತ ನೀರು ಬಿಡ್ತೀವಿ. ಅಂದರೆ ಮಂತ್ರಾಕ್ಷತೆನೋ ಅಥವಾ ನೀರು ಏನು ಅದು ಜಲ ಹಿಡ್ದಿರ್ತೀವಲ್ವ, ಏನದು ಸಂಕಲ್ಪದಲ್ಲಿ ಅದನ್ನು ಪಾದಕ್ಕೆ ಹಾಕೋದು, ಪರಮಾತ್ಮನ ಪಾದಕ್ಕೆ ಅಂತ. ಸೊ ಅದರ ಅರ್ಥ ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದು 4 ಪುರುಷಾರ್ಥಗಳಿದು. ನೋಡಿ, ಪುರುಷ ಅರ್ಥಗಳು ನೋಡಿ, ಬಹಳ ಪದಾನೇ ಸಾಕಷ್ಟು ಮಹತ್ವ ಇರತಕ್ಕಂಥದ್ದು. ನಾನು ಆ್ಯಸ್ ಅ ಟೀಚರ್ ಆಗಿ ಪ್ರತಿಯೊಂದು ಪದ ಅರ್ಥ ನಾನು ಮಾಡಿಕೊಂಡು ಮಕ್ಕಳಿಗೆ ಹೇಳೋ ಸ್ವಭಾವ ನನ್ನದು. ಮಿಸ್ಗೈಡ್ ಆಗಬಾರ್ದು ಯಾರಿಗೂ. ಓಕೆ, ಸೊ ಹಾಗಾಗಿ ಇಲ್ಲಿ ಯಾವುದೂ ಮೂಢನಂಬಿಕೆ ಇಲ್ಲ. ಅದರಲ್ಲಿ ಒಳ ಅರ್ಥ ಹೊರ ಅರ್ಥ ಎರಡಿದೆ. ಸೊ ಇತ್ತೀಚೆಗೆ ಅತಿ ಬುದ್ಧಿವಂತರು ಬಹಳ ಅದಕ್ಕೆ ಬೇರೆ ಬೇರೆ ರೂಪ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಐ ಹೋಪ್ ಇಲ್ಲಿಗೆ ಇದು ತುಂಬ ವಿಡಿಯೋ ಲೆಂದಿ ಆಗುತ್ತೆ. ಸೊ ದ್ಯಾಟ್ ಪರ್ಪಸ್ ಇಲ್ಲಿಗೆ ನಾನು ನೋಟ್ಸ್ನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಕರೆಂಟ್ ಅಫೇರ್ಸು ಮತ್ತು ಜೊತೆಗೆ GKಗೆ ಸಂಬಂಧಪಟ್ಟ ಹಾಗೆ ವೆರಿ ಇಂಪಾರ್ಟೆಂಟ್ ನೋಟ್ಸ್ ಜೊತೆಗೆ ಮತ್ತೆ ಮುಂದಿನ ಕ್ಲಾಸಲ್ಲಿ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಐ ಥಿಂಕ್ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ನಿಮಗೆ ವಿಡಿಯೋ ಇನ್ನೂ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಬೆಲ್ ಐಕನ್ನ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿ ಸಲ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ತಲುಪುತ್ತೆ ಅಪ್ಲೋಡ್ ಆದ ತಕ್ಷಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ನೋಡ್ತಾ ಇರಿ ನಮ್ಮ ಚಾನಲ್ನ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ನಿಮಗೆ ಯಾವುದ್ರ ಬಗ್ಗೆನಾರ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಹೇಳೋ ಪ್ರಯತ್ನ ನಾನು ಮಾಡ್ತೀನಿ. ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಓಕೆ, ನಮಸ್ಕಾರ ಎಲ್ಲರಿಗೂ. ಒಳ್ಳೆಯದಾಗಲಿ, ಸ್ಟಡಿ ಚೆನ್ನಾಗಿ ಮಾಡ್ತಾಯಿರಿ, ಹೆಲ್ತ್ ಕಡೆಯೂ ಗಮನ ಇರಲಿ. ಫಸ್ಟ್ ಆಫ್ ಆಲ್ ಯಾರನ್ನು ದ್ವೇಷ ಮಾಡಬೇಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.